ಅಂದಾಗ ಇವತ್ತಿನ ಪ್ರಶ್ನೆ ಪತ್ರಿಕೆ ಮುಂದುವರೆದ ಭಾಗ ವೆರಿ ಇಂಪಾರ್ಟೆಂಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವೆಲ್ಲ ಎಕ್ಸಾಮಿಗೆ ಕ್ವಶನ್ಸ್ಗಳು ಬಂದಿದೆ. ಹಾಗಾಗಿ ನಿಮ್ಮ ಮುಂದೆ ಬರುವಂಥ ಎಕ್ಸಾಮ್ಗಳಿಗೆ ತುಂಬ ಕ್ವಶನ್ಸ್ಗಳು ಬರುತ್ತೆ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಇಲ್ಲಿ ನೋಡಿ, ಕ್ವಶನ್ ನಂಬರ್ ಯಾವುದಪ್ಪ ಅಂತಂದಾಗ 63 ಎಷ್ಟು 63. ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಪ್ರತಿ ಸಂವಿಧಾನದ ರಾಜ್ಯದಲ್ಲಿ ಶಾಸನ ಸಭೆಯನ್ನು ರಚಿಸಬೇಕು ಅಂತ ಹೇಳುತ್ತೆ. ಶಾಸನ ಸಭೆ ಅಂತ ಎದಕ್ಕೆ ಕರಿತೀವಿ ಅಂದ್ರೆ ರಾಜ್ಯ ಶಾಸನ ಮಂಡಳಿ ಅಂದ್ರೆ ವಿಧಾನ ಮಂಡಳಿ ಎಂದರ್ಥ. ಇಲ್ಲಿ ನೋಡಿ, ಎರಡೂ ಪ್ರಕಾರವಾಗಿ ನಿಮಗೆ ಕ್ಲಾಸ್ ಮಾಡ್ತಾ ಇರ್ತೀನಿ. ಇದು ಸಂಸತ್ತಿಗೆ ಇಂಗ್ಲಿಷಲ್ಲಿ ಏನು ಕರಿತೀವಿ? ಪಾರ್ಲಿಮೆಂಟ್. ಸಂವಿಧಾನದ 79ನೇ ವಿಧಿ ಆಧಾರದ ಮೇಲೆ ಸಂಸತ್ತಿರಬೇಕು. ಈ ಸಂಸತ್ತಿನಲ್ಲಿ 3 ಜನ ಒಳಗೊಂಡಿರ್ತಾರೆ. ಸೊ ಒಂದದು ರಾಷ್ಟ್ರಪತಿ, ಇನ್ನೊಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಇವರು ಮೂವರನ್ನು ಒಳಗೊಂಡಂತ ಕೆಲಸ ಇದು ಮಾಡುತ್ತೆ. ಅರ್ಥ ಮಾಡ್ಕೊಂತಿರೋ ಇಲ್ಲ? ನಿಮ್ಗೆ ಕಾಣುತ್ತಾ? ಮೂವರನ್ನು ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ ಮೂವರನ್ನು ಒಳಗೊಂಡಿರುತ್ತೆ. ರಾಷ್ಟ್ರಪತಿ ಸಂವಿಧಾನದ 52ನೇ ವಿಧಿ, ಲೋಕಸಭೆ 80ನೇ ವಿಧಿ, ರಾಜ್ಯಸಭೆ 81 ಆರ್ಟಿಕಲ್ಸ್. ಅದೇ ರೀತಿಯಾಗಿ ನೋಡ್ಬೇಕಾದ್ರೆ ನಮ್ಮ ಒಂದು ಇದರಲ್ಲಿ ರಾಜ್ಯ ಶಾಸನ ಸಭೆ ಅಂತಂದಾಗ ರಾಜ್ಯ ವಿಧಾನ ಮಂಡಳ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ರಾಜ್ಯದ ಯಾವುದು? ರಾಜ್ಯದ ವಿಧಾನ ಮಂಡಳ. ಯಾವ್ದ್ರಿ? ರಾಜ್ಯದ ವಿಧಾನ ಮಂಡಳ. ಈ ರಾಜ್ಯದ ವಿಧಾನ ಮಂಡಲಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿ ನೋಡಿದಾಗ ಇದರಲ್ಲಿ ನಾವು ಮತ್ತೆ ಎಷ್ಟು ಟೈಪ್ ಮಾಡ್ತೀವ್ರಿ? ಇದರಲ್ಲಿ ನಾವು 3 ಟೈಪ್ಸ್ ಮಾಡ್ತೀವಿ. ಒಂದು ರಾಜ್ಯದ ರಾಜ್ಯಪಾಲರು, ಇನ್ನೊಂದು ವಿಧಾನಸಭೆ. ಯಾವ ಸಭೆ ರೀ? ಇನ್ನೊಂದು ವಿಧಾನಸಭೆ ಮಾಡ್ತೀವಿ. ಇನ್ನೊಂದು ಯಾವ್ದ್ರಿ? ವಿಧಾನ ಪರಿಷತ್ತು. ಯಾವ್ದ್ರಿ? ವಿಧಾನ ಪರಿಷತ್ ಬಗ್ಗೆ ನಾವು ಮಾತಾಡ್ಬೇಕನ್ರಿ. ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ಸ್ ಬರುತ್ತೆ. ಅರ್ಥ ಆಯ್ತಾ ಸರ್? ಇದರ ಬಗ್ಗೆ ಕ್ಲಾಸ್ ಮಾಡಿದಾಗ 169ನೇ ವಿಧಿ ಆಧಾರದ ಮೇಲೆ 169 ಆರ್ಟಿಕಲ್ ಆಧಾರ ಮೇಲೆ ರಾಜ್ಯದ ವಿಧಾನ ಮಂಡಲ ಇರತಕ್ಕದ್ದು ಅಂತ ಹೇಳುತ್ತೆ. ರಾಜ್ಯದಲ್ಲಿ ಒಂದು ವಿಧಾನ ಮಂಡಳ. ಸೊ ರಾಜ್ಯದ ವಿಧಾನ ಮಂಡಳ ಏನೇನು ಒಳಗೊಂಡಿರ್ತಂದ್ರೆ ರಾಜ್ಯಪಾಲ, ವಿಧಾನಸಭೆ, ವಿಧಾನ ಪರಿಷತ್ತು ಒಳಗೊಂಡಿರುತ್ತೆ. ದಿಸ್ ಇಸ್ ಕಾಪಿ. ಹೌದಾ? ಸಂವಿಧಾನ ಬಹಳ ಚಂದ ಅರ್ಥ ಮಾಡ್ಕೊಂಡ್ರೆ ಹೌದಾ? ಮಾಡ್ಕೋಬೇಕು. ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಶಾಸನ ಸಭೆ ಅಂತ ಕೇಳಿದಾರಲ್ಲ, ಶಾಸನ ಸಭೆಯನ್ನು ರಚಿಸಲಾಗಿದೆ ಅಂತ ಕೇಳಿದ್ರೆ ಸಂವಿಧಾನದ 170ನೇ ವಿಧಿ ಆಧಾರದ ಮೇಲೆ ರಾಜ್ಯ ಶಾಸನ ಸಭೆಯನ್ನು ರಚನೆ ಮಾಡುವಂತ ಆರ್ಟಿಕಲ್ಸ್. ಅದರಲ್ಲಿ 171ನೇ ವಿಧಿ ಅಂತಂದಾಗ ರಾಜ್ಯದ ವಿಧಾನಸಭೆ ಯಾವ್ದ್ರಿ? ಸಾರಿ, ವಿಧಾನ ಪರಿಷತ್ತು. ಯಾವುದು? ವಿಧಾನ ಪರಿಷತ್ತು ರಚನೆ. ಓನ್ಲಿ ವಿಧಾನ ಪರಿಷತ್ತು ರಚನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 171 ಆರ್ಟಿಕಲ್ ವಿಧಾನ ಪರಿಷತ್ತು ರಚನೆ. 171 ಆರ್ಟಿಕಲ್ ವಿಧಾನ ಪರಿಷತ್ತು ರಚನೆ. ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ, ವಿಧಾನ ಪರಿಷತ್ತು ರಚನೆ. ನೆಕ್ಸ್ಟ್ 172 ಇದಲ್ಲ, ರಾಜ್ಯ ಶಾಸಕಾಂಗ. ಯಾವ ಶಾಸಕಾಂಗ ರೀ? ರಾಜ್ಯ ಶಾಸಕಾಂಗ. ಯಾವ ಕಾಂಗ ರೀ? ರಾಜ್ಯ ಶಾಸಕಾಂಗದ ಸದಸ್ಯರ ಅವಧಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ರಾಜ್ಯ ಶಾಸಕಾಂಗ ಸದಸ್ಯರ ಅವಧಿ. ರಾಜ್ಯ ಶಾಸಕಾಂಗರ ಸದಸ್ಯರ ಅವಧಿ ಬಗ್ಗೆ ನಾನು ಮಾತಾಡಬೇಕು. ಒಂಚೂರು ನೋಡ್ಕೋತೀರಾ? ಬನ್ನಿ, ನಾನು ಮುಸುಡಿ ನೋಡಿ. ರಾಜ್ಯ ಶಾಸಕಾಂಗರ ಅಧಿಕಾರವಧಿಂದಾಗ ಇಲ್ಲಿ ಏನು ಬರುತ್ತೆ ಅಂದ್ರೆ ವಿಧಾನಸಭೆಗಳು ಬರುತ್ತೆ. ಇನ್ನೊಂದೇನು ಬರುತ್ತೆ? ಇಲ್ಲಿ ವಿಧಾನ ಪರಿಷತ್ತು ಅಂತ ಬರುತ್ತೆ. ಅರ್ಥ ಆಯ್ತಾ? ಇವ್ರ ಅಧಿಕಾರಾವಧಿ ವೆರಿ ಇಂಪಾರ್ಟೆಂಟು. ಇವ್ರ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಇವ್ರ ಅಧಿಕಾರಾವಧಿ 6 ವರ್ಷ ಇರುತ್ತೆ. ತಲೆಯಲ್ಲಿ ಇಟ್ಕೋಬೇಕು. ಸೊ ಇದು ಜನರ ಸದನ, ಪ್ರತಿನಿಧಿಸುವ ಸದನ, ಕೆಳಮನೆ ಸದನ, ಇದು ಹಿರಿಯರ ಸದನ, ಬುದ್ಧಿವಂತರ ಸದನ, ಮೇಲ್ಮನೆ ಸದನ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದರಲ್ಲಿ 224 ಮೆಂಬರ್ ಇದ್ದರೆ ಇದರಲ್ಲಿ ಎಷ್ಟಿರ್ತಾರೆ? 75 ಮೆಂಬರ್ ಇದ್ದಾರೆ. ಸೊ ಗೊತ್ತಿರಬೇಕು. ವಿಧಾನಸಭೆಗಳಲ್ಲಿ 5 ಜನ ಅಧಿಕಾರಾವಧಿ 5 ವರ್ಷ ಅಧಿಕಾರಾವಧಿ. ವಿಧಾನ ಪರಿಷತ್ನಲ್ಲಿ ಅಧಿಕಾರಾವಧಿ ಎಷ್ಟಿದೆ? 6 ವರ್ಷ. ಒಂಚೂರು ನೋಡ್ಕೊಳ್ಳಿ ಇಲ್ಲಿ. ಆದ್ರೆ ಒಂಚೂರು ಕ್ವಶನ್ಸ್ ಕೇಳ್ತಾನೆ. ರಾಜ್ಯದಲ್ಲಿ ದೇಶದಲ್ಲಿ ರಾಷ್ಟ್ರೀಯ ಎಮರ್ಜೆನ್ಸಿ ಬಿದ್ದುವಂತ ಸಂದರ್ಭದಲ್ಲಿ, ಯಾವ್ದ್ರಿ? ನ್ಯಾಷನಲ್ ಎಮರ್ಜೆನ್ಸಿಯ ಆಗುವ ಸಂದರ್ಭದಲ್ಲಿ ಸಂವಿಧಾನದ 352ನೇ ವಿಧಿ ಆಧಾರ ಮೇಲೆ, ಯಾವಾಗ? 352ನೇ ಆರ್ಟಿಕಲ್ ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಆಗುವ ಸಂದರ್ಭದಲ್ಲಿ ಅವಾಗ ರಾಜ್ಯದಲ್ಲಿ ಆಗಿರುವ ವಿಧಾನಸಭೆ ಅಧಿಕಾರಾವಧಿ
5 ವರ್ಷದಿಂದ ಏನಾಗತ್ತಾ 1 ವರ್ಷ ಜಾಸ್ತಿ ಮಾಡಿ ಎಲ್ಲಿ ಹೋಗುತ್ತೆ 6 ವರ್ಷಕ್ಕೆ ಹೋಗುತ್ತೆ. ಎಷ್ಟಕ್ಕೆ ಹೋಗುತ್ತೆ 1 ವರ್ಷ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ರಾಷ್ಟ್ರೀಯ ಎಮರ್ಜೆನ್ಸಿ ಉಳಿಸುವ ಸಂದರ್ಭದಲ್ಲಿ 1 ವರ್ಷ ಏನಾಗುತ್ತೆ ಜಾಸ್ತಿ ಆಗುತ್ತೆ. ವಿಧಾನಸಭೆ ಇದೆಯಲ್ಲ, ವಿಧಾನ ಪರಿಷತ್ ಇದೆಯಲ್ಲ, ವಿಧಾನ ಪರಿಷತ್ ಅನ್ನೋದು ಒಂದು ನೆಕ್ಸ್ಟ್ ಹೋಗುವಂತ ಪಾಯಿಂಟ್ಸ್ ಏನಂದ್ರೆ ಖಾಯಂ ಸದನ. ಖಾಯಂ ಸದನ ಯಾಕಂದ್ರ ಪ್ರತಿ 2 ವರ್ಷಕ್ಕೊಮ್ಮೆ, ಎಷ್ಟ್ರಿ ಪ್ರತಿ 2 ವರ್ಷಕ್ಕೊಮ್ಮೆ, ಎವ್ರಿ ಇಯರ್ಸ್ ಪ್ರತಿ 2 ವರ್ಷಕ್ಕೊಮ್ಮೆ, ಪ್ರತಿ ಅಂದ್ರೆ 2 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ರಾಜೀನಾಮೆ ಕೊಡ್ತಾರೆ ಮತ್ತು ಮರು ನೇಮಕ ಆಗ್ತಾರೆ. ಅವತ್ತು ರಾಜೀನಾಮೆ ಕೊಟ್ಟು ಏನಾಗ್ತಾರೆ ಮರು ನೇಮಕ ಆಗ್ತಾರೆ. ಏನಾಗ್ತಾರೆ ನೇಮಕ ಆಗ್ತಾರೆ. ತುಂಬಾ ಇಂಪಾರ್ಟೆಂಟು ಕೇಳ್ತಾರೆ. ದಿಸ್ ಇಸ್ ವೆರಿ ಪಾಯಿಂಟ್. ಅರ್ಥ ಆಯ್ತಾ? ಸೊ ಇವ್ರ ಅಧಿಕಾರಾವಧಿ, ಇವ್ರ ಅಧಿಕಾರದ ವ್ಯತ್ಯಾಸ ಗೊತ್ತಿತ್ತಲ್ಲ, ಇವ್ರ ಅಧಿಕಾರಾವಧಿ ಇವರು ತೆಗೆದು ಹಾಕಬೇಕು. ಇವರು ತೆಗೆದಾದ್ರೆ ರಾಜೀನಾಮೆ ಕೊಟ್ರೆ ಯಾರಿಗೆ ಹೋಗತ್ರಿ ವಿಧಾನಸಭೆಯ ಅಧ್ಯಕ್ಷನಿಗೆ ಕೊಟ್ರೆ ವಿಧಾನಸಭೆ ಉಪಾಧ್ಯಕ್ಷ ತಗೋತಾ ಹೋಗ್ತಾರೆ ಅಂತಂತ. ಓಕೆ, ಇಷ್ಟು ಗೊತ್ತಿರಲಿ ಇದ್ರ ಬಗ್ಗೆ. ಎಕ್ಸಾಮ್ ಅರ್ಥ ಆಯ್ತಾ? ಒಂದು ಸಾರಿ KSRP ಎಕ್ಸಾಮಿಗೆ ಕೇಳಿದ ವಿಧಾನ ಪರಿಷತ್ತಿನ ಚುನಾಯಿತರ ಸದಸ್ಯರ ಸಂಖ್ಯೆ ಎಷ್ಟು? ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು? ಯಾವ್ದಾ ಏನು ಯಾವ್ದಾ 64 ರೈಟ್. ಅರ್ಥ ಮಾಡ್ಕೊಳ್ಳಿ. ನಮ್ಮವ್ವ ಅಡದವ ತಾಯಿ 1/3 ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ. 1/3 ಸಂಸ್ಥೆ ವಿಧಾನಸಭೆಗಳಿಂದ ಆಯ್ಕೆ ಆಗ್ತಾರೆ. 1/3 ಸಂಸ್ಥೆ ಪದವೀಧರ ಮತ್ತು ಶಾಲಾ ಕಾಲೇಜುಗಳಿಂದ ಆಗ್ತಾರೆ. ಮತ್ತು ಇದು 25, ಇದು 25, ಇದು 1/3 ಅಂದ್ರೆ ಎಷ್ಟು ಜನ? 1/3 ಅಂದ್ರೆ ಎಷ್ಟು ಜನ? ಏನು ಶಾಣ ಇದ್ರು ನೀವು? 25, 25, 50, 50, 75. 12 12 ಜನ. ಇದು 12 ಜನ, ಇವರು 12 ಜನ. ಆಮೇಲೆ 1/6 ಏನು ಬರುತ್ತೆ? ಇದು 11 ಜನ. ಇಲ್ಲ 25 ಬರ್ತಾರೆ ಕೇಳಿ. ಸೊ ಇದರಲ್ಲಿ ಏನಿದಲ್ಲ, ಈ 1/3 ಸದಸ್ಯರನ್ನು ಇವ್ರು ಏನ್ ಮಾಡ್ತಾರಂದ್ರ ಚುನಾವಣೆ ಮಾಡ್ತಾರೆ. ಏನ್ ಮಾಡ್ತಾರೆ? 64 ಜನ ಆಗ್ತಾರೆ ಟೋಟಲ್. ಇವ್ರು 64 ಜನ ಏನಾಗ್ತಾರೆ ಚುನಾವಣೆದಿಂದ ಆಯ್ಕೆ ಆಗ್ತಾರೆ. ಎದರಿಂದ ಆಗ್ತಾರೆ? ಚುನಾವಣೆದಿಂದ ಆಯ್ಕೆ ಆಗ್ತಾರೆ. ಎದರಿಂದ? ಎಲೆಕ್ಷನ್ ದಿಂದ ಆಯ್ಕೆ ಆಗ್ತಾರೆ. 75 ಮೆಂಬರ್ ಇದೆ ಅಂತ ಹೇಳಿದ್ರಲ್ಲ, 75ದಲ್ಲಿ 2 ಟೈಪ್ಸ್. ಚುನಾವಣೆದಿಂದ ಆಗುವ 64. ಆಮೇಲೆ 11 ಜನ ಗೌರ್ನರ್ದಿಂದ ಏನಾಗ್ತಾರೆ ನೇಮಕ ಆಗ್ತಾರೆ. ಎಷ್ಟು ಜನ? 11 ಜನ ಗೌರ್ನರ್ದಿಂದ ನೇಮಕ ಆಗ್ತಾರೆ. ಇಸ್ ಭಾಳ ಇಂಪಾರ್ಟೆಂಟ್. ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಎಕ್ಸಾಮಿಗೆ ಬರುವಂತ ಕ್ವಶನ್ಸ್ ಗೊತ್ತಿರಲಿ. ಇದ್ರ ಬಗ್ಗೆ ಎಕ್ಸಾಮಿಗೆ ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ ಯಾವ್ದು? ಎಷ್ಟೇ ಕ್ವಶನ್ಸ್ ರೀ? 64 ಆಯ್ತಾ? ಒಂದು ವರ್ಷದಲ್ಲಿ ಉಪ ಲೆಕ್ಕ ಪರಿಶೋಧಕರು ಲೆಕ್ಕ ಪರಿಶೋಧನೆಗೆ ಮಾಡಬೇಕಾದ 100 ಗ್ರಾಮ ಪಂಚಾಯತಿಗಳಲ್ಲಿ ಕೇಳ್ರಿ, ವಿಶೇಷವಾದ ಕ್ವಶನ್ಸ್ ಎಷ್ಟಿದಾವೆ? 100 ಗ್ರಾಮ ಪಂಚಾಯತಿಗಳು. GP ಎಷ್ಟಿದಾವೆ? 100 ಗ್ರಾಮ ಪಂಚಾಯತಿಗಳು. GP 100 ಗ್ರಾಮ ಪಂಚಾಯತಿಗಳು ಇದಾವೆ. ಈ 100 ಗ್ರಾಮ ಪಂಚಾಯತಿಗಳಿಗೆ ಕನಿಷ್ಠ ಎಷ್ಟು ಗ್ರಾಮ ಪಂಚಾಯತಿಗಳಿಗೆ ಮುಖ್ಯ ಪಂಚಾಯತಿಗಳಾಗಿರಬೇಕು ಅಂತಂದ್ರೆ 10 ಪಂಚಾಯತಿಗಳಿಗೆ. ಟೆನ್ಸ್ ಇಲ್ಲಿ ಬನ್ನಿ. ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿಯು ನಗರ ಸ್ಥಳೀಯ ಸ್ವಯಂ ಸರ್ಕಾರಕ್ಕೆ ಸಂಬಂಧಿಸಿದೆ? ಯಾವುದು? 74. 73 ಸಂಬಂಧಪಟ್ಟದ್ದು ಇದಕ್ಕೆ ಪಂಚಾಯತಿ ರಾಜ್. 97 ಸಂಬಂಧಪಟ್ಟದ್ದು ಸಹಕಾರಿ ಸಂಘಗಳಿಗೆ. ಸ್ವಲ್ಪ ನಿದ್ದೆ ಮಾಡಿ ಚೆನ್ನಾಗಿ. ಸಹಕಾರಿ ಸಂಘಗಳಿಗೆ. ಓಕೆನಾ? 71ನೇ ತಿದ್ದುಪಡಿ ಸಂಬಂಧಪಡುವುದು ಇದು 67ನೇ ತಿದ್ದುಪಡಿ. 1921ರಲ್ಲಿ ಸಿಂಧಿ ಭಾಷೆಗೆ. ಇದು ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ ಅನ್ನೋದು ಬೇರೆ. ಅದಕ್ಕಿಂತ ಮೊದಲು 3 ಭಾಷೆಗಳು ಬರ್ತಾವೆ. ಯಾವುದು? ಕೊಂಕಣಿ, ಮಣಿಪುರಿ, ನೇಪಾಳಿ. ಇಲ್ಲ ಡಿಸ್ಕಸ್ ಮಾಡಬಿಡು ಬರ್ರಿ ಮತ್ತೆ.
ಭಾರತ ಸಂವಿಧಾನದ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟ್ರಿ? 22. ಹೌದಾ? ಸೊ ಮೊದಲ ಪ್ರಾರಂಭದಲ್ಲಿ ಎಷ್ಟು ಲ್ಯಾಂಗ್ವೇಜ್ಗಳಿದ್ದು? 14. ಹೌದಾ? 15ನೇ ಲ್ಯಾಂಗ್ವೇಜ್ ಆಗಿ ಸೇರ್ಪಡೆ ಆಗತ್ತೆ. ಯಾವುದು 15ನೇ ಲ್ಯಾಂಗ್ವೇಜ್? ಸಿಂಧಿ. ಯಾವ ಲ್ಯಾಂಗ್ವೇಜ್ ರೀ? ಸಿಂಧಿ. ಯಾವ ವರ್ಷ ರೀ? 1967ರಲ್ಲಿ. ಓಕೆ, 16, 17, 18 ಇವು 3 ಲ್ಯಾಂಗ್ವೇಜ್. ಯಾವ್ದಿದು? ಯಾವುದು? ನೇಪಾಳಿ, ಕೊಂಕಣಿ, ಮಣಿಪುರಿ. ಇವು 3 ಲ್ಯಾಂಗ್ವೇಜು ಸಂವಿಧಾನದಲ್ಲಿ 71ನೇ ತಿದ್ದುಪಡಿ ಮಾಡ್ತಾರೆ. ಯಾವ ವರ್ಷ ಸರ್? 1991ರಲ್ಲಿ. 1991. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂದ್ರೆ 17, 18, 19, 20. 19, 20, 21, 22 ಇವು 4 ವಿಷಯ. ಯಾವುದು? ಬೋಡೋ, 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 ಡೋಂಗ್ರಿ, ಮೈಥಿಲಿ, ನೆಕ್ಸ್ಟ್ ಸಂಥಾಲಿ. ಈ 4 ಭಾಷೆಗಳು ಸಂವಿಧಾನದಲ್ಲಿ 92ನೇ ತಿದ್ದುಪಡಿ. ಎಷ್ಟದ್ರಿ? 92ನೇ ತಿದ್ದುಪಡಿ 2003. ದಿಸ್ ಇಸ್ ಮ್ಯಾಟ್ರ್. ಸುಮಾರು ವರ್ಷಗಳಾಯ್ತು ಎಲ್ಲ ಟಚ್ ಮಾಡ್ಲಾರ್ದು, ಆದ್ರೆ ಹೆಂಗ್ ಮೈಂಡ್ ಹೋಗುತ್ತೆ ನೋಡಿ. ಟಕ್ ಟುಕ್ ಟಕ್ ಟುಕ್ ಟಕ್ ಟುಕ್. ಹೌದಾ? ಎಷ್ಟು ಭಾಷೆಗಳದಾವು? ಅರ್ಥ ಆಯ್ತಲ್ರಿ? ಅವಾಗ ಮೊದಲು ಪ್ರಾರಂಭದಲ್ಲಿ 14 ಇದ್ದು ಅಕ್ಕ. ಕನ್ನಡ ಮೊದಲು 2 ಇತ್ತು. ನಂತರ 15ನೇದು ಯಾವುದು? ಸಿಂಧಿ. ಸಿಂಧಿ ತಗೊಂಡ್ರಿ ಯಾವಾಗಾದ್ರ? ಸಿಂಧಿ ಕುಡಿದಿರ? ನಮ್ಮವ್ವ ಇನ್ನ ನೀನ ಕರಾವಳಿ ಬೆಟ್ಟದಾಗಿದ್ದಿ. ಕರಾವಳಿ ಬಿಟ್ಟು ಹೊರಗಡೆ ಬಾ. ಶೇಂದಿ ಪ್ರಸಾದ ಕೊಡ್ತಾರಂದ್ರ ನಡಿ ಅಲ್ಲೇ ಬಂದು ನಿಂತು ಬಿಡ್ತೀನಿ ನಾ ಡೈಲಿ. ಹೌದಾ? ಹೌದಾ? ಶಾಣಕ್ಕಿದ್ದಿ ಬಿಡವ. ಕೇಳಿಲಿ, ಇಲ್ಲಿ ಇಂಪಾರ್ಟೆಂಟು. ಸುದ್ದಿಗಳಲ್ಲಿ ಆಗಾಗ್ಗೆ ಏನ್ ಮಾಡ್ತಂದ್ರೆ ಕೇಳ್ರಿ, ಸುದ್ದಿಗಳಲ್ಲಿ ಆಗಾಗ್ಗೆ ಕಂಡು ಬರುವಂತ ಒಂದು ಸುರಂಗ ಇದೆ. ಯಾವ ಸುರಂಗ ರೀ? ಜುಜಿಲಾ ಸುರಂಗ. ಈ ಕೆಳಗಿನ ಯಾವ ಪ್ರದೇಶಗಳನ್ನು ಸಂರಕ್ಷಿಸುತ್ತದೆ ಕೇಳಿದಾನೆ. ಯಾವುದು? ಶ್ರೀನಗರ ಟು ಕಾರ್ಗಿಲ್. ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ ಮತ್ತು ಲಡಾಖ್ ಅಂತ ಬರಬೇಕು. ಅದ್ರ ಒಳಗಡೆ ಜಮ್ಮು ಶ್ರೀನಗರ ಪ್ಲಸ್ ಕಾಶ್ಮೀರ ಅಂತ ಲೇಹ. ಜಮ್ಮು ಅಂಡ್ ಕಾಶ್ಮೀರ ಮಧ್ಯದಲ್ಲಿ ಇದೆ. ನೋಡ್ಬೇಕಾದ್ರೆ ಇಡೀ ಏಷ್ಯಾ ಖಂಡದ ಮೊದಲ ಬಾರಿಗೆ ಅತ್ಯಂತ ದೊಡ್ಡ ಸುರಂಗ ಮಾರ್ಗದಿಂದ ನಿರ್ಮಾಣವಾದ ಯಾವುದು? ಜುಜಿಲಾ ಪಾಸ್. ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ. ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರದ ಸೋನಾ ಮಾರ್ಗದಿಂದ ಲಡಾಖಿನ ಕಾರ್ಗಿಲ್ ವರೆಗೂ ಬರ್ಕೊಳ್ಳಿ. ಜಮ್ಮು ಅಂಡ್ ಕಾಶ್ಮೀರದ ಸೋನಾ ಮಾರ್ಗ, ಜಮ್ಮು ಅಂಡ್ ಕಾಶ್ಮೀರದ ಸೋನಾ ಮಾರ್ಗದಿಂದ ಎಲ್ಲಿವರೆಗೂ? ಲಡಾಖ್. ಲಡಾಖನ ಕಾರ್ಗಿಲ್ ವರೆಗೂ. ಕಾರ್ಗಿಲ್ ಯುದ್ಧ ಯಾವಾಗಾಯ್ತು? 1 ಹಾಕಿ ಆಮೇಲೆ 9 ಎಷ್ಟು ಸರಿ ಅದ್ರಿ ಕೇಳ್ರಿ. ಕಾರ್ಗಿಲ್ ಯುದ್ಧ 1999 ಜುಲೈ 26. ಜುಲೈ 26. ಆಪರೇಷನ್ ವಿಜಯ್ ಕಾರ್ಯಾಚರಣೆ ಹೆಸರು ನೋಡಿ. ಕೇಳಿ, ಜೂನ್ 26, 2026ರಲ್ಲಿ ಅಧಿಕಾರ ವಹಿಸಿಕೊಂಡ ಭಾರತದ ಮುಂದಿನ ಸೇನಾ ಮುಖ್ಯಸ್ಥನಾದ ಆಯ್ಕೆಯಾದ ಯಾರು? ಜನರಲ್ ಉಪೇಂದ್ರ ದ್ವಿವೇದಿ. ಈ ಚೇಂಜ್ ಆಗ್ಯಾರಲ್ಲ, ಧಿರಾಜ್ ಶೆಟ್ಟರ್ ಚೇಂಜ್ ಆಗ್ಯಾರಲ್ಲ. ದಿಸ್ ಇಸ್ ಧಿರಾಜ್ ಸೇಠ್, ಲೆಫ್ಟಿನೆಂಟ್ ಜನರಲ್ ಧಿರಾಜ್ ಸೇಠ್. ಬಿ ಯಾರೋ? ಜನರಲ್ ಧಿರಾಜ್ ಸೇಠ್. ಜಾಗತಿಕ ಶಾಂತಿ ಸೂಚ್ಯಂಕ 2026ರಲ್ಲಿ 19ನೇಯ ವಿಶ್ವದ ಅತ್ಯಂತ ಶಾಂತಿಯುತ ರಾಷ್ಟ್ರನಾಗಿ ಹೊರಹೊಮ್ಮಿದೆ. ಯಾವುದೋ? ಫಿನ್ಲ್ಯಾಂಡ್ಸ್. ಸೊ ಅಲ್ಲಿ ಬರ್ಕೊಳ್ಳಿ, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್. ಅದರಲ್ಲಿ ಭಾರತವು 127ನೇ ಸ್ಥಾನದಲ್ಲಿದೆ.
ಇಂಡಿಯಾ 127 ಪ್ಲೇಸ್ ಅಲ್ಲಿ ಇದೆ. ದಿಸ್ ಇಸ್ ಬಹಳ ಇಂಪಾರ್ಟೆಂಟ್ ಇಂಡಿಯಾದು, ಹೌದಲ್ವಾ? ಫಸ್ಟ್ನೇದು ಯಾವ್ದಿದೆ? ಫಿನ್ಲ್ಯಾಂಡ್. ಸೆಕೆಂಡ್ ಯಾವ್ದಿದೆ? ನ್ಯೂಜಿಲೆಂಡ್. ಸೆಕೆಂಡ್ ಯಾವ್ದಿದೆ? ನ್ಯೂಜಿಲೆಂಡ್. ಥರ್ಡ್ ಯಾವ್ದಿದೆ? ಸ್ವಿಟ್ಜರ್ಲೆಂಡ್. ನ್ಯೂಜಿಲೆಂಡ್, ಸ್ವಿಟ್ಜರ್ಲೆಂಡ್. ಕೊಟ್ರಿ 80 ಶಾವಿಗೆ ಮಜ್ಜಿಗೆ. ನೆಕ್ಸ್ಟ್ ಲೆಫ್ಟಿನೆಂಟ್ ಜನರಲ್ ಯಾರು? ರಾಜು ಫಾಯೆ. ಇತ್ತೀಚೆಗೆ ಏನ್ ಮಾಡಿದ್ದಾರೆ? ಮಹತ್ವದ ಪಾತ್ರ ವಹಿಸಿ ನೇಮಕಗೊಂಡವರು. ಈ ಹುದ್ದೆಯನ್ನು ಹೊಂದಿರುವ ಭಾರತದ 3 ಸ್ಟಾರ್ ಜನರಲ್ ಅಂತ ಕರಿತೀವಿ. ಯಾರಂದ್ರೆ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ ಮತ್ತು ಮಿಲಿಟರಿ ಸಲಹೆಗಾರ. ಓಕೆನಾ? ಇವೆಲ್ಲ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ? ಭಾರತದ ಭದ್ರತಾ ವಾಸ್ತುಶಿಲ್ಪ ಇದೆಯಲ್ಲ, ಸೊ ಒಂದು ಪ್ರಮುಖ ಬದಲಾವಣೆಗಳು ಎಂದು ರಕ್ಷಣಾ ಸಚಿವಾಲಯ ಇತ್ತೀಚೆಗೆ ಎತ್ತಿ ತೋರಿಸಿದೆ. ಅದು ಪ್ರಾಜೆಕ್ಟ್ ಯಾವುದಿದೆ? ಕುಸ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ದೀರ್ಘ ಶ್ರೇಣಿಯ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ 111 ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕೇಳ್ರಿ ಇಲ್ಲಿ, ಇದು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ ಅನಿಸ್ತಿದೆ ನೋಡಿ. ಅಳಿವಿನಂಚಿನಲ್ಲಿರುವ ಔಷಧಿ ಸಸ್ಯಗಳನ್ನು ಒದಗಿಸುತ್ತಿರುವ ಮೂಲಕ ಕಬ್ಬನ್ ಪಾರ್ಕ್ ಮತ್ತು ಲಾಲ್ ಬಾಗ್ನ ವೈವಿಧ್ಯೀಕರಣಕ್ಕೆ ಇತ್ತೀಚೆಗೆ ಕೊಡುಗೆ ನೀಡಿರುವ ಯಾವುದು? ಸೋಲಿಗಾ ಬುಡಕಟ್ಟು ಜನಾಂಗವು ಪ್ರಥಮವಾಗಿ ಯಾವ ಪ್ರದೇಶದಲ್ಲಿ ವಾಸಿಸುತ್ತದೆ? ಎಲ್ಲಿ? ಬಿಳಿಗೇರಿ ನಗರ. ಯಾವಲ್ಲಿ ಬರುತ್ತೆ? ಚಾಮರಾಜನಗರ. ಎಲ್ಲಿ? ಚಾಮರಾಜನಗರ. ಎಲ್ಲಿ? ಚಾಮರಾಜನಗರ. ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ಸ್ ನಾನು ಓದಿಲ್ಲ ಕರೆಂಟ್ ಅಫೇರ್ಸ್, ಆದ್ರೆ ಹೆಂಗ ಆನ್ಸರ್ ಮಾಡ್ಬೋದು ಹೇಳಿ? ಇದಕ್ಕ ಹೆಂಗ ಗೆಸ್ ಮಾಡ್ತೀರಾ? ಇದಕ್ಕೆ ಆನ್ಸರ್. ನಾನು ಕರೆಂಟ್ ಅಫೇರ್ಸ್ ನೀವು ಯಾರು ಓದಿಲ್ಲ, ಗೆಸ್ಸಿಂಗ್ ಹೆಂಗಿರ್ಬೇಕು ಹೇಳಿ? ಹಾಗಾದ್ರೆ ಅಲ್ಲಿ ಆಪ್ಷನ್ಸ್ ಕಬ್ಬನ್ ಪಾರ್ಕ್ ನಿಮ್ ಬೆಂಗಳೂರು ಅಂತ ಆಪ್ಷನ್ಸ್ ಕೊಟ್ಬಿಟ್ರೆ ಏನ್ ಮಾಡ್ತೀರಿ? ಎಸ್, ಅದು ಮ್ಯಾಟ್ರ್. ಸೋಲಿಗರು, ದಿಸ್ ಇಸ್ ಮ್ಯಾಟ್ರ್. ಅದು ಬೇಕು ನನಗೆ. ಯಾರು? ಇದು ಸೋಲಿಗ ಬಡುಕಟ್ಟು ಜನಾಂಗ ಇದಾರಲ್ಲ, ಅವರು ವಾಸಿಸುವಂತ ಅಲ್ಲಿ ಇರ್ಬೇಕು ಟಾರ್ಗೆಟ್. ಬಡುಕಟ್ಟು ಅಂತೆ, ಕಬ್ಬನ್ ಪಾರ್ಕ್ ಅಂತೆ, ಲಾಲ್ಬಾಗ್, ಕರ್ನಾಟಕ ಅಂತೆ. ಅದು ಮ್ಯಾಟ್ರ್ ಅಲ್ಲ. ಅಪ್ಪಿತಪ್ಪಿ ನಾಳೆ ಕರ್ನಾಟಕ ಎಲ್ಲ ಕೊಟ್ರೆ ಹೆಂಗ ಗೆಸ್ಸಿಂಗ್ ಇರ್ಬೇಕಂದ್ರೆ ಹಿಂಗ್ ಹೊಡೆದ್ರ ಒಂದೇ ಕಲ್ಲಿಗೆ ಟಕ್ಕನ ನಿನ್ ಏನ್ ಯಾವ ಹಣ್ಣು ಇಷ್ಟಪಡ್ತೆ ಹಣ್ಣು ಬೀಳ್ಬೇಕು, ಹಂಗ ಗುರಿ ಇರ್ಬೇಕು. ಅದು ಬಿಟ್ರೆ ಒಂದ್ಸಾರಿ ಕಾಯಿ ಬಿತ್ತು, ಒಂದ್ಸಾರಿ ನೀನು ಅದೇ ಕಲ್ ನೀನು ವಾಪಸ್ ಬಂದು ಹೊಡಿತು. ಓಕೆ, ಇವೆಲ್ಲ ಬೇಡ. ಓಕೆ, ನೆಕ್ಸ್ಟ್ ಪ್ರಸಿದ್ಧವಾದ ಒಡಿಶಾದ ಏನಿದೆ ಕಲಾವಿದ ಯಾರಿದ್ದಾರೆ? ನಾಳೆ ನಿಮ್ಗೆ ನೇರವಾಗಿ ಕೇಳ್ಬೋದು. ಸುದರ್ಶನ್ ಏನಿದ್ದಾರೆ ಪಟ್ನಾಯಕ್ ಇದಾರೆ, ಎದಕ್ಕೆ ಸಂಬಂಧಪಡ್ತಾರೆ ಕೇಳ್ತಾರೆ. ಅದಕ್ಕೆ ಒಡಿಶಾದ ಕಲಾವಿದ. 2026ರಲ್ಲಿ ಅವರು ಯಾವ ಪ್ರಶಸ್ತಿ ಗೆದ್ದರು ಭಾರತೀಯರು? ಎಕ್ಸಾಮ್ ಕೇಳ್ತಾರೆ. ಯಾವುದು? ರಷ್ಯಾ ಗ್ರ್ಯಾಂಡ್ ಸ್ಟ್ಯಾಂಡ್ ಮಾಸ್ಟರ್ ಕಪ್. ಇಲ್ಲ, ಗೋಲ್ಡನ್ ಸ್ಟ್ಯಾಂಡ್ ಅಂತ. ಸಾರಿ, ಗೋಲ್ಡನ್ ಸ್ಟ್ಯಾಂಡ್ ಪ್ರತಿಭೆ ಪುರಸ್ಕಾರ USA. ರಷ್ಯಾ ಗ್ರೇಡ್ ಅಲ್ಲ, ಗೋಲ್ಡನ್ ಸ್ಟ್ಯಾಂಡ್. ಓಕೆ, ಮೆಂಟಲ್ ಅಬಿಲಿಟಿ ಕೀ ಆನ್ಸರ್ ಹಾಕೊಳ್ಳಿ. ಆಮೇಲೆ ಅದನ್ನು ಬಿಡಿಸಿದ್ರಂದ್ರೆ ಇವತ್ತು 9-10 ಆಗುತ್ತೆ. 73A 74 ಕರೆಕ್ಟ್ ಅಲ್ಲ, ಮತ್ತೆ ರಾಂಗ್ ಆಗದ್ರಿ. ನಾನು ಮಾಡ್ಲಿ? 75 75 75 75 75 A 75 1 75 1 76 76 ನೀನ್ ಹಾಕಿ ಹಳ್ಳ ಹಿಡ್ದು ಓದಿ. 76 B ಹೆಂಗೆ ಅದು ಹಂಗೆ ಹಾಕೋ. 77 3 77 ಕೇಳ್ರಿ, ರಾಂಗ್ ತಪ್ಪಾಗ್ಲಿ ಬಿಡ್ಸಣ. ಮೊದಲು ಹಾಕೊಳ್ರಿ, ಆಮೇಲೆ ಸರ್ ಬೇಕಾ ಬಂದ ಬಿಡಿಸ್ರಿ. ಬೇಕಾ ನನಗೆ ಗೊತ್ತಿದ್ದೆ ನಾನು ಬಿಡಿಸ್ತೀನಿ. ನನಗೆ ಮೆಂಟಲ್ ಅಬಿಲಿಟಿ ಏನು ಎಷ್ಟು ಬರುತ್ತೆ ಅಷ್ಟು ಮಾಡ್ತೀನಿ. 77 3 77 C 78 2 78 2 79 2
79 ಟು 81 81 3 82 4 83 3 84 3 84 3 ಬುಧವಾರ ಅಲ್ಲಿ ಹೋಗಿ ಕೂಡಕ್ಕ ಕ್ಲಾಸ್ ಮಾಡಿದಾಗ ಅಲ್ಲಿ ಹೋಗಿ ಕೊಡ್ಬೇಕು. ಕ್ಲಾಸ್ ಮಾಡಿದಾಗ ಅಲ್ಲಿ ಹೋಗಿ ಕೊಡ್ಬೇಕು ಅಂತಾರಾಗ್ತೀಯ. ಇನ್ನು 85 2 82 2 85 2 86 86 ಇಲ್ಲಿ ಬರ್ಬೇಕು. ಬರ್ರಿಪ್ಪ ಬರ್ರಿ. ಭಾರತೀಯ ಸಮರ ಕಲಾ ಪ್ರದರ್ಶನಗಳಿಗೆ ಇನ್ಸ್ಟಿಟ್ಯೂಟ್ ಇದು ಯಾರು ಮಾರ್ಕೆಟ್ ತಿಳ್ಕೊಂಡ್ರೆ ಭಾರತದ ಸಮರ ಕಲಾ ಪ್ರಕಾಶ ಸಂಬಂಧಪಟ್ಟದ ಕೆಳಗಿನ ಯಾವ್ದು ಸರಿಯಾದ ಹೊಂದಿಕೆ ಆಗಿದೆ, ಯಾವ್ದು ಹೊಂದಾಣಿಕೆ ಆಗಿರೋದಿಲ್ಲ, ಯಾವ್ದಾಗಿಲ್ಲ 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 ನೋಡಿ. ಗಟ್ಕಾರ್ ಪಂಜಾಬ್ ಅನ್ನೋದು ಸರಿಯಾಗಿದೆ. ಥೋಡಾ ಥೋಡಾ ಈಸ್ ರಾಗ್ ಆಗಿದೆ. ಥೋಡಾ ಈಸ್ ಹಿಮಾಚಲ ಪ್ರದೇಶ್. ಹಿಮಾಚಲ ಪ್ರದೇಶ್ ನೋಡಿ ಥೋಡಾ. ಆಮೇಲೆ ತೋಡಾ ಬಡುಕಟ್ಟು ಜನಾಂಗರ ಬೇರೆ. ತೋಡಾ ಬಡುಕಟ್ಟು ಜನಾಂಗ ಅಂತ ಬಂದ್ರೆ ಕೇಸ್ ಕ್ವಶನ್ ಕೇಳಿದಾರೆ. ಎಲ್ಲಿ ಅಂದ್ರೆ ತಮಿಳ್ನಾಡು. ತೋಡಾ ಬಡುಕಟ್ಟು ಜನಾಂಗ ಬೇರೆ. ಅದು ಇಲ್ಲಿ ಕೇಳಿದೇನು ಸಮರ ಕಲಾ ಪ್ರಕಾರಗಳು. ಸಮರ ಕಲಾ ಪ್ರಕಾರಗಳು ಎಲ್ಲ GK ಬುಕ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಸಖತ್ತಾಗಿದೆ. ಎಲ್ಲ ಸಮರ ಕಲಾಗಳು ಎಲ್ಲ ಒಂದೇ ಕಡೆ ಕೊಟ್ಟಿದ್ದೀನಿ, ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಸಖತ್ತಾಗಿದೆ ಬುಕ್ಸ್. ಎಕ್ಸಾಮ್ ಬರುತ್ತೆ 4 ದಿನ ಬರುತ್ತೆ. ರಾಂಗ್. ನೆಕ್ಸ್ಟ್ ನೋಡಿ ಇನ್ಬುವಾನ್ ಕುಸ್ತಿ ಮಿಜೋರಾಂ. ನೆಕ್ಸ್ಟ್ ಸಿಲಂಬಂ ತಮಿಳ್ನಾಡು. 1 2 3 ರೈಟ್. ಯಾವುದು ಸರಿ ಇಲ್ಲ? 2 ಸರಿ ಇಲ್ಲ. ಯಾವ್ದು ಸರಿ ಇಲ್ಲ? 2. ನೆಕ್ಸ್ಟ್ ಬನ್ನಿ. ಭಾರತದ ಭೂಕಂಪ ಏನಾಗಿದೆ ಅಂದ್ರೆ ದುರ್ಬಲತೆ ಸಂದರ್ಭದಲ್ಲಿ ಯಾವ ಪ್ರದೇಶವು ಅದರ ಗೊತ್ತುಪಡಿಸಿದ ಭೂಕಂಪದ ವಲಯದೊಂದಿಗೆ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ? ಯಾವ್ದ್ರಿ? ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ. ಎಕ್ಸಾಮ್ಗೆ ಕ್ವಶನ್ಸ್ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟು. ಈಗ ನಿಮಗೆ ಗೊತ್ತಿರಬೇಕು ಆತ್ಮೀಯ ವಿದ್ಯಾರ್ಥಿಗಳಿಗೆ, ಇಲ್ಲಿ ಏನಂತಂದಾಗ ಎಕ್ಸಾಮಿಗೆ ಬರುತ್ತೆ. ಏನಂತ ಗೊತ್ತಾ? ಭಾರತದ ಭೂಕಂಪ ವಲಯ ಸಂದರ್ಭದಲ್ಲಿ ಯಾವ ಪ್ರದೇಶವು ಅದರ ಗೊತ್ತುಪಡಿಸಿದ ಭೂಕಂಪದ ವಲಯ ಅಂತ ಬಂದಾಗ ಈ ನೋಡಿ ಇಲ್ಲಿ ಕೊಡ್ತಾರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಬ್ಯೂರೋ ಆಫ್ ಇಂಡಿಯನ್ ಏನಿದೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಒಂದು ಇದು ರಿಪೋರ್ಟ್ ಬರುತ್ತೆ. ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಆಧಾರ ಮ್ಯಾಗ ಭೂಕಂಪ ವಲಯಗಳು ನಾವು 5 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಎಷ್ಟು ರೀ? 5 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಯಾವ ಯಾವ ವಲಯದಲ್ಲಿ ಯಾವ ಪ್ರದೇಶಗಳು ಬರ್ತಾವ ಅಂತ ಕೇಳಿದಾನೆ. ಹಾಗಾಗಿ ಇಲ್ಲಿ ಏನ್ ಕೇಳಿದಾನೆ? ಸರಿಯಾಗಿ ಹೊಂದಾಣಿಕೆ ಆಗಿದೆ ಯಾವುದು ಕೇಳಿದಾನೆ. ಸರಿಯಾಗಿ ಹೊಂದಾಣಿಕೆ ಆಗಿದ್ದು ನಿಮ್ಗೆ ಗೊತ್ತಿರಬೇಕು. ಕಚ್ಚಿನ ರನ್ 5 ಇದು ದಿಸ್ ಇಸ್ ಇಂಪಾರ್ಟೆಂಟ್. ಕಚ್ಚಿನ ರನ್. ಈಗ ನೋಡ್ರಿ ದಿಲ್ಲಿ ಅನ್ನೋದು ಎಲ್ಲಿ ಬರುತ್ತಂದ್ರ 4ನೇ ವಲಯದಲ್ಲಿ ಬರುತ್ತೆ. ಯಾವ ವಲಯದಲ್ರಿ? 4ನೇ ವಲಯ. ಕರ್ನಾಟಕ ಕೇರಳ ಯಾವ ವಲಯದಾಗ ಬರುತ್ತಾ? ಫಸ್ಟ್ ಮತ್ತು ಸೆಕೆಂಡ್ ಕರ್ನಾಟಕದಲ್ಲಿ. ಡೆಕ್ಕನ್ ನೋಡಿ ದಕ್ಷಿಣ ಡೆಕ್ಕನ್ ಡ್ರಾಪ್ ಅನ್ನೋದು ಎಲ್ಲಿ ಬರ್ತದೆ ಅಂದ್ರ ಇದು ಐ ಥಿಂಕ್ 2nd ವಲಯದಲ್ಲಿ ಬರ್ಬೋದು. ಹೌದಾ? ಸೆಕೆಂಡ್ ವಲಯದಲ್ಲಿ ಬರುತ್ತೆ. ಅವಾಗ ನೀವು ಲಿಸ್ಟ್ ಮಾಡ್ಕೋಬೇಕು. 5 ವಲಯಗಳು ಇದಾವಲ್ಲ, ಈ 5 ವಲಯಗಳಲ್ಲಿ ಅವು 1 2 3 4 5 ಇದರ 3 ವಲಯದಲ್ಲಿ ಯಾವ್ಯಾವ ಪ್ರದೇಶಗಳು ಹಂಚಿಕೆ ಆಗಿದ್ದಾವೆ 4 ವಲಯದಲ್ಲಿ. ಓಕೆ, ಅದರಲ್ಲಿ ಈ 3rd and 4th ಇದಲ್ಲ ಅತ್ಯಂತ ಅಪಾಯಕಾರಿ. ಎಸ್ಪೆಷಲಿ 4th ತುಂಬಾ ಅಪಾಯಕಾರಿ ವಲಯ. ಎಕ್ಸಾಮಿಗೆ ಇಲ್ಲಿ ಕ್ವಶನ್ಸ್ಗಳು ಪಕ್ಕ ಕೇಳ್ತಾರೆ. ಸೊ ಓಕೆನಾ, ಗೊತ್ತಿರ್ಬೇಕು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ನಾನೇ ಕ್ಲಾಸ್ ಮಾಡಿದ್ದೀನಿ. ನಾನು ಕ್ಲಾಸ್ ಮಾಡಿದ್ರಲ್ಲಿ 5 ಕ್ವಶನ್ಸ್ ಕೇಳಿದ್ದಾರೆ. ಕರೆಂಟ್ ಅಫೇರ್ಸ್ 5 ಕ್ಲಿಕ್ ಮಾಡಿದ್ದೀನಿ. ಉಳಿಕಿದ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗಿ ಮಾಡಿದ್ದೀನಿ. 5 ಮಾತ್ರ ನಾನು ಕ್ಲಾಸ್ ಮಾಡಿದ್ರಲ್ಲಿ ಎತ್ತಿ ಹಾಕಿದ್ದೀನಿ. ಅರ್ಥ ಆಯ್ತಾ? ಹಂಗಾಗಿ ಎಲ್ಲ ಎತ್ತಿ ಹಾಕಿದ್ರೆ ನಾಳೆ ಬರೀ ಮ್ಯಾಗ್ಝಿನ್ ಮೇಲೆ ಡಿಪೆಂಡ್ ಆಗಿಬಿಡ್ತೀರ. ಹೌದಿಲ್ಲ? ಸೊ ಹಂಗೆ ಆಗ್ಬಾರ್ದು ಅನ್ನೋದು ಮಾಡಿದ್ದೀನಿ. ಸೊ ಇದು ಕ್ವಶನ್ಸ್ ಅರ್ಥ ಮಾಡ್ಕೊಂಡ್ರಾ? ಹೇಳಿದ್ ನಾ ನೆನಪಿದ್ಯಾ? ನಾ ಹೇಳಿದ್ ನೆನಪಿದ್ಯಾ? ನಿಮ್ಮ ಹೂವನ್ರು ಮತ್ತೆ ಏನು ನೋಡಿ, ಅಂತಾರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ 2 ಬಗ್ಗೆ ಮಾತಾಡಿದ್ದೀನಿ. ಓಕೆ, ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ 2020. ಓಕೆನಾ? ಇದನ್ನು ತೈವಾನ್ ಪ್ರವಾಸದ ಕಥನ ಕಾದಂಬರಿಗೆ ನೀಡಲಾಗಿದೆ. ಹೆಸರು ಓಕೆ. ವಿಜೇತ ಕೃತಿಗಳು ಮೂಲತಃ ಯಾವ ಭಾಷೆದಲ್ಲಿದೆ? ಜಪಾನ್. ದಿಸ್ ಇಸ್ ರಾಂಗ್.
ಯಾವ ಭಾಷೆದಲ್ಲಿ? ಮ್ಯಾಂಡರಿನ್ ಚೈನೀಸ್ ಭಾಷೆಯಲ್ಲಿ ಬರೆದಂತ ಒಂದು ಕಾದಂಬರಿ ಕುರಿತಿದೆ. ದಿಸ್ ಇಸ್ ರೈಟ್. 1 and 3 ರೈಟ್. ಹಾಗಾದ್ರೆ ಈ ಒಂದು ಕಾದಂಬರಿ ಯಾವುದು ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಗೊತ್ತಿರಬೇಕು. ಥೈವಾನ್. ಯಾವ್ದ್ರಿ? ಥೈವಾನ್. ಥೈವಾನ್ ಥೈವಾನ್ ಟ್ರಾವಲಾಗ್. ಥೈವಾನ್ ಏನಿದೆ? ಟ್ರಾವಲಾಗ್. ಥೈವಾನ್ ಟ್ರಾವಲಾಗ್. ಆ ಕಾದಂಬರಿ ಹೆಸರು, ಆ ಕಾದಂಬರಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ? ಮ್ಯಾಂಡರಿನ್ ಚೈನೀಸ್. ಆ ಥೈವಾನ್ ಪ್ರವಾಸದ ಕಾದಂಬರಿ ಅದು. ಆ ಕಾದಂಬರಿ ಹೆಸರು ಥೈವಾನ್ ಟ್ರಾವಲಾಗ್. ಓಕೆ, ಹಾಗಾದ್ರೆ ಈ ಒಂದು ಕಾದಂಬರಿ ಬರೆದಂತ ಒಂದು ಲೇಖಕ ಯಾರು ಅಂತ ಕೇಳ್ತಾರೆ. ಈ ಕಾದಂಬರಿ ಬರೆದಂತ ಲೇಖಕರು ಯಾರಂದ್ರೆ ಹೆಂಗ ಸುಹಾಂಗ್. ಹೆಂಗ ಸುಹಾಂಗ್ ಜಿ. ಹೆಂಗ ಸುಹಾಂಗ್ ಜಿ. ಹೆಂಗ ಸುಹಾಂಗ್ ಜಿ. ಹೆಂಗ ಹೆಂಗ ಹಿಂಗ್ ಮಾಡಿದ್ರ ಹೆಂಗ ಸುಹಾಂಗ್ ಜಿ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೋದ್ರಿ? ಹಾ, ಓಕೆ, ನೆಕ್ಸ್ಟ್. ಆಯ್ತು, ಇನ್ನೊಂದು 10 ಕ್ವೆಶನ್ಸ್ ಉಳಿದಿದೆ, ಸ್ವಲ್ಪ ಸಮಾಧಾನ ಇರಲಿ. ನೋಡಿ, ಇಲ್ಲಿ ಎಕ್ಸಾಮಿಗೆ ಕ್ವಶನ್ಸ್ ಕೇಳಿದ್ದಾರೆ, ಗೊತ್ತಿರಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಗುರುಕುಲ ಅಕಾಡೆಮಿಗೆ ಸ್ವಾಗತ. ಇಲ್ಲಿ ನೋಡಿ, ಜಯಂತಿಯ ದಂಗೆ ಇದು ಆಗಿದ್ದು ಯಾವಾಗಂದ್ರೆ 1860ರಲ್ಲಿ. ಸೊ ದಿಸ್ ಇಸ್ 1. ಇದು ಆಗಲ್ಲ. 1A ಇದು ಆಡ್ ಆಗುತ್ತೆ. ಈ ಎರಡು A and 3 ಹೋಯ್ತು. ಇದು 50-50 ಮ್ಯಾಚ್ ಅಂತ ಹೇಳಿದ್ನಲ್ಲ. ಏನಂತ ಹೇಳಿದೆ? 50-50 ಮ್ಯಾಚ್. ಈಗ 2 ತೆಗಿದಿರಲ್ವಾ? ಈಗ 50, ಇದು 50-50 ಮ್ಯಾಚ್. ಇದು 2 ಹೋಯ್ತು. ಇಲ್ಲಿ ಹಾಕ್ಬೇಕು B ಬಿಟ್ರೆ 4. ನಿಮ್ಮ ಹಣಬರ ಭಗವಂತ ಏನಾದ್ರು ಕಣತಕ್ಕಂದ್ರೆ ಹಿಡಿಬಹುದು. ಈಕ್ವಲ್ ಮ್ಯಾಚ್ ಬೆಳಿತೈತೆ ಒಂದ್ಸರಿ, ಅದಕ್ಕೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ನೋಡಿ, ಇದು ಗೊತ್ತಿರಬೇಕು. ಆಮೇಲೆ ಕುಕಾದಂಗೆ ನಡೆದಿದ್ದೆ ಯಾವಾಗ? 1869ರಿಂದ ಎಲ್ಲಿವರೆಗೂ? 72ರಲ್ಲಿ ಕುಕಾದಂಗೆ. ಸೊ ಇದು ನಡೆದಿದ್ದು ಇವೆ. ಹಾಗಾದ್ರೆ ಇದು ಹೋಯ್ತಲ್ವಾ? ಸೊ ಸರಿಯಾದದ್ದು ಯಾವುದು? 4 ಸರಿಯಾದದ್ದು. ರೂಪಾ ದಂಗೆ, ಇಂಡಿಗೋ ದಂಗೆ, ಕುಕಾ ದಂಗೆ, ಜಯಂತಿಯ ದಂಗೆ, ಇವೆಲ್ಲ ದಂಗೆಗಳು, ರೈತರ ಚಳುವಳಿಗಳು, ಇವೆಲ್ಲ. ಅರ್ಥ ಆಯ್ತಾ? ಬರ್ಸಿದ್ನಲ್ರಿ, 60 ಟಾಪಿಕಲ್ಲಿ ಬರ್ಸಿದ್ನಲ್ಲ. ರೈತರ ದಂಗೆ, ಕಾರ್ಮಿಕ ದಂಗೆ, ದಲಿತರ ದಂಗೆ, ಮಹಿಳೆಯರ ದಂಗೆ, ಬುಡಕಟ್ಟು ದಂಗೆ, ನಿಮ್ದು ದಂಗೆಗಳು, ಅದರಲ್ಲೆಲ್ಲ ಟಾಪಿಕ್ ಬರ್ಸಿದ್ದೀನಿ. ರೆಡಿ ಆಗ್ತಾ ಇದೆ. ಓಕೆನಾ? ಮಾತಾಡೋಣ. ಇದು ಕ್ಲಾಸ್ ಮುಗಿದ ನಂತರ ಕೇಳ್ರಿ. ಬಂಗಾಳದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ಪೂರ್ವಗಾಮಿಯಾದಂಥ ಎಸ್ಪೆಷಲಿ ಆತ್ಮೀಯ ಸಭಾ. ಈ ಆತ್ಮೀಯ ಸಭಾವನ್ನು ಪ್ರಾರಂಭ ಮಾಡಿದರು 1914ರಲ್ಲಿ. ಮಾಡಿದವರು ಒಂದೊಂದು ಬುಕ್ಸ್ ಅಲ್ಲಿ 15ರವರೆಗೂ ಅಂತಿದೆ. ಈ ದಿನ ಮಾಡಿದವರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ. ರಾಜಾರಾಮ್ ಮೋಹನ್ ರಾಯ 1928ರಲ್ಲಿ ಬ್ರಹ್ಮ ಸಮಾಜವನ್ನು ಪ್ರಾರಂಭ ಮಾಡ್ತಾರೆ. ಬ್ರಹ್ಮ ಸಮಾಜವನ್ನು ಪ್ರಾರಂಭ ಮಾಡಿದ್ದು ಎಲ್ಲಿ ಅಂತ ಕೇಳ್ತಾರೆ. ಎಲ್ಲಿ? ಕೋಲ್ಕತ್ತಾದಲ್ಲಿ. ಈ ಬ್ರಹ್ಮ ಸಮಾಜ ಆಧಾರದ ಮೇಲೆ ಭಾರತ ದೇಶದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯನ್ನು ಮಂಡನೆ ಮಾಡಿದಂಥ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯರು. ಹಾಗಾಗಿ ರಾಜಾರಾಮ್ ಮೋಹನ್ ರಾಯ್ಗೆ ಏನಂತ ಕರಿತೀವಿ? ಪುನರುಜ್ಜೀವನದ ಪಿತಾಮಹ ಮತ್ತು 19ನೇ ಶತಮಾನದ ಕ್ರಾಂತಿಕಾರಿ ರೂವಾರಿ ಮತ್ತು ಪುನರುಜ್ಜೀವನ ಮತ್ತು ನವಜೀವನದ ಪಿತಾಮಹರಾದಂಥ ಯಾರು? ರಾಜಾರಾಮ್ ಮೋಹನ್ ರಾಯರು. ಭಾಳ ಇಂಪಾರ್ಟೆಂಟ್. ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ, ಬ್ರಹ್ಮ ಸಮಾಜ ಬಗ್ಗೆ ಎಕ್ಸಾಮಿಗೆ ಬರುತ್ತೆ. ಅದು ಬಿಟ್ಟರೆ ವಿವೇಕಾನಂದಜಿಯವರು ಜನವರಿ 12, 1863ರಲ್ಲಿ ಇವರು ಕೋಲ್ಕತ್ತಾದ ಒಂದು ಬೇಲೂರು ಎಂಬ ಮಠದಲ್ಲಿ ಏನು ಮಾಡ್ತಾರೆ? ಹುಡ್ತಾರೆ. ಸೊ ಇವರು ಸ್ವಾಮಿ ವಿವೇಕಾನಂದ ಅವರು 1987ರಲ್ಲಿ ಕೋಲ್ಕತ್ತಾದ ಬೇಲೂರು ಮಠವನ್ನು ಸ್ಥಾಪನೆ ಮಾಡ್ತಾರೆ. ಅದು ಆದ ನಂತರ 1989 ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡ್ತಾರಲ್ಲ, ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡುತ್ತಾರೆ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ಏನಿದೆ? ನರೇಂದ್ರ ದತ್ತ. ಏನಿದೆ? ನರೇಂದ್ರ ದತ್ತ. 1893 ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಇವೆಲ್ಲ ನೋಡ್ರಿ, ಒಂದು ಕನ್ಫ್ಯೂಸ್ ಆಗಿದ್ದೆ ನನಗೆ. ಆಮೇಲೆ ಇವರು ಆಮೇಲೆ ದಯಾನಂದ ಸರಸ್ವತಿ ಏನ್ ಮಾಡ್ತಾರೆ? ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. 1875ರಲ್ಲಿ
ಯಾರೋ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಪ್ರಾರಂಭ ಮಾಡ್ತಾರೆ. ಆರ್ಯ ಸಮಾಜವನ್ನು ಪ್ರಾರಂಭ ಮಾಡಿದ ದಯಾನಂದ ಸರಸ್ವತಿ ಎಲ್ಲಿ ಮಾಡ್ತಾರೆ? ಎಲ್ಲಿ? ಪುಣೆಯಲ್ಲಿನ ಲಾಹೂರ್ನಲ್ಲಿ ಮಾಡ್ತಾರೆ. ಏನು ಮಾಡ್ತಾರೆ ನೋಡಿ, ಲಾಹೂರ್ನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇವರು ಸುದ್ದಿ ಚಳವಳಿಯನ್ನು ಏನು ಮಾಡ್ತಾರೆ? ಓಡಿಸ್ತಾರೆ. ಸುದ್ದಿ ಚಳವಳಿ ಏನು ಮಾಡ್ತಾರೆ? ಓಡಿಸ್ತಾರೆ. ವೇದಗಳಿಗೆ ಹಿಂತಿರುಗಿ ಎಂದು ಘೋಷಣೆ ಕೊಟ್ಟಿದ್ದಾರೆ. ವೇದಗಳಿಗೆ ಹಿಂತಿರುಗಿ ಸುದ್ದಿ ಚಳವಳಿ ಇವೆಲ್ಲ ಮಾಡುವಂಥದ್ದು ನೋಡಿ. ಬಿಂದು ಇವರು ಆಶ್ರಮ ಬಗ್ಗೆ ಅರವಿಂದ್ ಘೋಷ್ ಬಗ್ಗೆ ಮಾತಾಡಿದೆ. ಓಕೆಲ್ಲ, ಇಲ್ಲೇ ಗೊತ್ತಿರಲಿ. ನೆಕ್ಸ್ಟ್, ಗಾಂಧಿ ಇರುವಿನ ಒಪ್ಪಂದ. ಗಾಂಧಿ ಇರುವಿನ ಒಪ್ಪಂದ ಆಗಿದ್ದು 1931. ಇವರು ಆಧಾರದ ಮೇಲೆ, ಗಾಂಧಿ ಇರುವಿನ ಒಪ್ಪಂದ ಮೇಲೆ ಆಧಾರದ ಮೇಲೆ ಗಾಂಧೀಜಿಯವರು 14 ಬೇಡಿಕೆಗಳನ್ನು ಬ್ರಿಟಿಷರ ಮುಂದೆ ವ್ಯಕ್ತಪಡಿಸ್ತಾರೆ. ಎಷ್ಟು? 14 ಬೇಡಿಕೆಗಳನ್ನು. ಅವುಗಳು ಈಡೇರ್ಸಕ್ ಆಗಲ್ಲಪ್ಪ, ಗಾಂಧೀಜಿ ಇನ್ನ ಉಪವಾಸ ಬೇಕಾದ್ರೆ ಕೂಡಂತಗೆ ಇರುವಿನ ಹೇಳ್ತಾನೆ. ಅಲ್ಲಿ ಜಗಳ ಪ್ರಾರಂಭ ಆಗಿ ಆಗ್ತಾ ಇರುತ್ತೆ. ರೌಲತ್ ಕಾಯ್ದೆ 1919ರಲ್ಲಿ, ಸಹಕಾರ ನಾಗರಿಕ ಸಹಕಾರ 1930ರಲ್ಲಿ, ಅಸಹಕಾರ ಚಳವಳಿ 1920ರಲ್ಲಿ, ಭಾರತ ಬಿಟ್ಟು ತೊಲಗಿ 1942ರಲ್ಲಿ. ಇವೆಲ್ಲ ಘಟನೆಗಳು ನೋಡ್ಕೊಳ್ರಿ. ದೋಹಾ ಪ್ರದೇಶ ಯಾವ ಪ್ರದೇಶ ರೀ? ದೋಹಾ ಪ್ರದೇಶ. ಇಲ್ಲಿ ತುಂಬಾ ಆನ್ಸರ್ ಬಿ. ದಂಡಿಪ್ಪಿನ ಸತ್ಯಾಗ್ರಹಕ್ಕ ಕಾರವಾರದಾಗಿದ್ದು ದಂಡಿಪ್ಪಿನ ಅಂಕೋಲ 1932 ಅಂಕೋಲ ದಂಡಿಪ್ಪಿನ ಸತ್ಯಾಗ್ರಹ ಯಾರು ಮಾಡಿದ್ರು? ನಾಡಕರ್ಣಿ. ಅಯ್ಯೋ ಇವನ್ ಯಾಕೆ ಬರ್ತಾನ ಅಲ್ಲಿಗೆ? ಓಕೆ, ದೋಹಾ ಪ್ರದೇಶ, ರಾಯಚೂರು ದೋಹಾ ಪ್ರದೇಶ. ಓಕೆನಾ? ನೋಡ್ರಿ, ಏನಿದು? ಕರ್ನಾಟಕ. ನಗ್ತಿರಲ್ಲೋ ಇಷ್ಟ ತೆಗೆದ್ರ ಚೆನ್ನಾಗಿಲ್ಲ. ನೋಡ್ರಿ ಚಪ್ಪಾಳೆ. ಓಕೆ, ಕರ್ನಾಟಕ. ಈ ಕರ್ನಾಟಕ ರಾಜ್ಯದಲ್ಲಿ ನಾನು ಬಹಳ ಕ್ಲಿಯರಿಟಿಯಾಗಿ ಹೇಳ್ತೀನಿ, ಇದು ಎಕ್ಸಾಮಿಗೆ ಪದೇ ಪದೇ ಕೇಳ್ತಾರೆ. ಓಕೆ, ಈಗ ಇಲ್ಲಿ ಮಹಾರಾಷ್ಟ್ರ ರಾಜ್ಯ ಬರುತ್ತೆ. ಓಕೆ, ಏನು ಬರುತ್ತೆ? ಮಹಾರಾಷ್ಟ್ರ ರಾಜ್ಯ ಬರುತ್ತೆ. ಈ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಹಾಬಲೇಶ್ವರ ಎಂಬ ಸ್ಥಳದಲ್ಲಿ, ಎಲ್ಲಿರಿ? ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರ ಎಂಬ ಸ್ಥಳದಲ್ಲಿ ಏನಾಗತ್ತಪ್ಪ ಅಂತಂದಾಗ, ಏನಾಗತ್ತಪ್ಪ ಅಂದ್ರೆ ಏನಾಗಿರಲ್ಲ. ಮಹಾರಾಷ್ಟ್ರದಲ್ಲಿ ಏನಾಗತ್ತಂದ್ರೆ, ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹರಿದು ಕೃಷ್ಣಾ ನದಿ ಏನಾಗತ್ತಂದ್ರ ಈ ತರ ಹರಿದು ಹೋಗುತ್ತೆ. ಓಕೆನಾ? ಸೊ ಈ ಭಾಗದಲ್ಲಿ ಕೃಷ್ಣಾ ನದಿ ಏನಾಗತ್ತಂದ್ರ ಹರಿದು ಹೋಗುತ್ತೆ, ಗೊತ್ತಿರಬೇಕು. ಹೀಗೆ ತಮಿಳ್ನಾಡು ಎಂಟ್ರಿ ಕೊಡುತ್ತೆ. ತಮಿಳ್ನಾಡು ಎಂಟ್ರಿ ಕೊಟ್ಟ ನಂತರ ಆಂಧ್ರ ಬರುತ್ತೆ. ಆಂಧ್ರ ಬಂದು ಎಲ್ಲಾಗತ್ತೆ? ಸೊ ಆಂಧ್ರದ ಇಲ್ಲಿ ಇಂಪಾರ್ಟೆಂಟ್ ಎಕ್ಸಾಮಿಗೆ ಕ್ವಶನ್ಸ್ ಬರುವಂಥದ್ದು. ಓಕೆನಾ? ಇಲ್ಲಿ ನೋಡಿ, ಈ ಸಂದರ್ಭದಲ್ಲಿ ಏಕೆ ಮಾತಾಡಿಸ್ತೇವೆ? ಹೊರಗೋಗಿ ಒಂದ್ ರೌಂಡ್ ಹೊಡೆದ್ ಬರ್ರಿ, ಚಾಯ ಪಾಣಿ ಎಲ್ಲ ಮುಗಿಸ್ಕೊಂಬರ್ರಿ. ಕಬ್ಬನ್ ಪಾರ್ಕ್, ಲಾಲ್ಬಾಗ್. ನೀವೊಬ್ಬ ಕಬ್ಬನ್ ಪಾರ್ಕ್, ಒಬ್ಬ ಲಾಲ್ಬಾಗ್ ಹೋಗ್ರಿ. ಓಕೆ, ಈ ಮಹಾರಾಷ್ಟ್ರದ ಮಹಾಬಲೇಶ್ವರ ಭಾಳ ಇಂಪಾರ್ಟೆಂಟ್. ಆಗಸ್ಟ್ 2ಕ್ಕೆ ಎಕ್ಸಾಮ್ ಇಟ್ಕೊಂಡು ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಾನೇನು ಮಾಡಲಿ? ಒಂದು ಕ್ವಶನ್ ಪೇಪರ್ 5-6 ತಾಸು ಟೈಮ್ ತಗೋತಾ ಇದ್ದೀನಿ ಎಕ್ಸ್ಪ್ಲೇನ್ ಬೇಕಂತ. ಓಕೆನಾ? ಇವು ಯಾರು ಸ್ವಲ್ಪ ಕ್ಲಾಸ್ ಮಾಡಿದ್ರೆ ಒಂದೊಂದು ಸಬ್ಜೆಕ್ಟ್ ಮುಗಿಸಿ ಹೋಗ್ಬಿಡುತ್ತೆ. ನಿಮ್ಮನ್ನು ಸಿಲೆಬಸ್ ಮುಗಿಸೋದು ದೊಡ್ಡ ವಿಷಯ ಅಲ್ಲ, ಪಾಸ್ ಮಾಡಿಸ್ಬೇಕನ್ನೋದು ಆಸೆ. ಯೂಸ್ ಮಾಡ್ಕೊಳ್ಳಿ. ಓಕೆ, ಇವೆಲ್ಲ ಚೆಸ್ಟ್ ಯೂಸ್ ಮಾಡ್ಕೋತಾರೆ, ಸ್ಕೋರ್ ಚೆನ್ನಾಗಾಗುತ್ತೆ. ನಾಳೆ ನೆನೆಸ್ತೀರಾ. ಒಂದೇ ಒಂದು ನಮ್ದು ನಿಮ್ಮದು ಬಾಂಧವ್ಯ ಬೆಳೆಯೋದು. ಏನು ಬೆಳಿತೈತೆ ಹೇಳಿ? ಜಾಬ್ ಆದ್ರೆ ಮಾತ್ರ ನಮ್ಮ ಕಾಂಟ್ಯಾಕ್ಟಲ್ಲಿ ಬರುತ್ತೆ. ಜಾಬ್ ಆಗಲಿ ಅಂದ್ರೆ ಯಾವ ಹುಡುಗರು ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಲ್ಲ. ನಾನಂತಲ್ಲ, ಯಾರೇ ಇರಲಿ, ಯಾವುದೇ ಟೀಚರ್ಸ್ ಇರಲಿ, ನನ್ನ 2 ನಂಬರ್ 2 ಫೋನಿಗೆ ಏನಂತ ಬರೋಬ್ಬರಿ ಒಂದು 7,000 to 8,000 ಜನ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ 2 ಫೋನಿಂದ ಒಂದು 8,000 ಜನದಲ್ಲಿ ಇದರಲ್ಲಿ ಜಾಬ್ ಆದವ್ರು ಜಾಸ್ತಿ ಇದ್ದಾರೆ. ಜಾಬ್ ಆದವ್ರು ಅತಿ ಹೆಚ್ಚು ಇದ್ದಾರೆ. ಯಾಕೆ ಜಾಬ್ ಆದವ್ರು ಯಾಕೆ ಇರ್ತಾರೆ ಹೇಳಿ? ಸಾಧಕರಿಗೆ ಮಾತ್ರ ಬೆಲೆ ಇದೆ ಅಷ್ಟೇ ನಿಮ್ಮ ಮೈಂಡಲ್ಲಿ ಇರಲಿ. ಯಾರು ಸಾಧಕರು ಇರ್ತೀರಿ, ನಿಮ್ಮೆಲ್ಲರೂ ಗುರುತು ಹಿಡಿತಾರೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲ ಹೆಮ್ಮೆ ಪಡ್ತಾರೆ. ಆಗಸ್ಟ್ 2ಕ್ಕೆ ಎಕ್ಸಾಮ್ ಬರೆದು ಮತ್ತು ಯಾವನು ಹೋಗಿ ಕಬ್ಬನ್ ಪಾರ್ಕ್ಗೆ ಹೋಗಿ ಹುರ್ಗಿಲ್ ಹಾಕೋ ಸಾಯೋದು ಬೇಡ. ಚೆನ್ನಾಗಿ ವರ್ಕ್ ಮಾಡಿ. ನೀವು ಎಷ್ಟು ಯೂಸ್ ಮಾಡ್ತೀರಿ? ಯಾಕಂದ್ರೆ 8 ದಿನ ಓದಿರ್ತೀರಿ, 1 ದಿನ ಕ್ವಶನ್ ಪೇಪರಿಗೆ. ಹೌದಲ್ಲ? ಇವತ್ತು ಬೇರೆ ಕ್ಲಾಸ್ ಹಾಕ್ಬೋದು ಹೋದ್ ನಾವು. ಇವತ್ತು ಯಾಕೆ ಕ್ವಶನ್ ಪೇಪರಿಗೆ ಅಂತ ಒಂದು ಸಂಡೇ ಇಟ್ಬಿಡೋದು. ಯಾಕಂತಂದ್ರೆ ಫುಲ್ ಡೇ ಓದಿರ್ತೀರಿ. ಇವಾಗ ಏನಂತ ಮೈಂಡ್ ಓಡುತ್ತೆ. ಈಗ ಇನ್ನೂ ಎಷ್ಟು ಇನ್ಫಾರ್ಮೇಷನ್ ಬೇಕಾಗುತ್ತೆ ಗೊತ್ತಾ? ಎಷ್ಟು ಇನ್ನೂ ನಾನು ತುಂಬ ಡೆಪ್ತಾಗಿ ಮಾಡ್ಬೇಕಂತ ಇರುತ್ತೆ. ಮಾಡಿದರೆ ನಾನು 10 ಕ್ವಶನ್ಸ್ ಒಂದಿನ ತೊಗೋತೀನಿ. ಬರೀ 10 ಕ್ವಶನ್ಸ್ ಬೇಕಾದ್ರೆ ಚಾಲೆಂಜ್ ಮಾಡ್ರೆ 1 ದಿನ ಕ್ಲಾಸ್ ಮಾಡ್ತೀನಿ.
ಅಲ್ಲಿ ಗಾಂಧಿ ಇರುವಿನ ಒಪ್ಪಂದ ಗಾಂಧೀಜಿ ಬಗ್ಗೆ ಮಾತಾಡ್ಬೇಕಾದ್ರೆ 5 ತಾಸು ಅಲ್ಲ 10 ತಾಸು ಮಾತಾಡ್ಬೋದು, ಹೌದಲ್ರಿ? ಹಾಗಾಗಿ ಯೂಸ್ ಮಾಡ್ಕೊಳ್ರಿ. ನೀವು ಕುಚ್ಚು ಮಾತಾಡೋದು ಬಿಡ್ರಿ, ಇಲ್ಲಿ ಕೇಳ್ರಿ. ನೋಡಿ ಎಷ್ಟು ಚಂದ ಹಾವು ಹೊಂಟೈತಿ, ಯಾರಿಗೆ ಕಡಿತೈತಿ ಗೊತ್ತಿಲ್ಲ, ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮಗೊಂಡಂತ ಈ ಕಾವೇರಿ ನದಿ ಇಂಪಾರ್ಟೆಂಟು. ಕೃಷ್ಣಾ ನದಿ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಡ್ಯಾಮ್ ಕಟ್ಟಿದ್ವಿ ನಾವು. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಡ್ಯಾಮ್ ಇದೆ. ಕರ್ನಾಟಕದಲ್ಲಿ ಬೆಳಗಾವಿ ಹೋದಾಗ ಇಲ್ಲಿ ಒಂದು ಘಟಪ್ರಭಾ ನದಿಗೆ ಒಂದು ಡ್ಯಾಮ್ ಇದೆ. ಯಾವ್ದಿದೆ? ಯಾವ ಡ್ಯಾಮ್ ಇದೆ? ರಾಜ್ಯ ಲಕ್ಕಮ್ಮನಗೌಡ ಡ್ಯಾಮ್ ಇದೆ. ಯಾವ್ದಿದೆ? ರಾಜ್ಯ ಲಕ್ಕಮ್ಮನಗೌಡ ಡ್ಯಾಮ್. ಯಾವುದು? ಕೃಷ್ಣಾ ನದಿಯ ಉಪನದಿಯಾದ ಮಲಪ್ರಭಾ ನದಿಗಿದೆ. ಸೊ ಆ ಒಂದು ಮುಗಿದ ನಂತರ ನೆಕ್ಸ್ಟ್ ಇನ್ನೊಂದು ಚೂರು ಮೇಲ್ಗಡೆ ಹೋದ್ರೆ ಬೆಳಗಾಮಲ್ಲಿ ಇನ್ನೊಂದಿದೆ, ರೇಣುಕಾ ಸಾಗರ ಜಲನಯ ಪ್ರದೇಶ ಅಂತ ಬರುತ್ತೆ. ಅಂದ್ರೆ ನವಿಲೆ ತೀರ್ಥ ಡ್ಯಾಮ್ ಅಂತ ಬರುತ್ತೆ. ಎಲ್ಲಿ? ಯಲ್ಲಮ್ಮ ತಾಯಿ ಉದೋ ಯಲ್ಲಮ್ಮ ತಾಯಿ ಹತ್ರ ಬರುತ್ತೆ. ನೋಡಿದಿರಾ? ಯಾರು ನೋಡಿದಿರಾ? ನೋಡ್ಬೇಕು. ಯಾರು ನೋಡಿಲ್ಲ? ನೋಡಿದ ಹೋಗ್ರಿ, ಒಳ್ಳೆ ಟೆಂಪಲ್, ಒಳ್ಳೆ ಭಕ್ತಿ, ಭಾಳ ಇಂಪಾರ್ಟೆಂಟ್. ಸೊ ಒಂದನೇದು ಕೊಯ್ನಾ ಡ್ಯಾಮ್, ಎರಡನೇದು ರಾಜ್ಯ ಲಕ್ಕಮ್ಮನಗೌಡ, ಮೂರನೇದು ನವಿಲೆ ತೀರ್ಥ ಡ್ಯಾಮ್ಸ್. ಓಕೆನಾ? ಸೊ ನಂತರ ಒಂಚೂರು ಬಿಜಾಪುರ ಕಡೆ ಬರಬೇಕು. ಈ ಭಾಗದಲ್ಲಿ ಬಂದಾಗ ಇಲ್ಲಿ ಆಲಮೇಟಿ ಡ್ಯಾಮ್ ಇದೆ. ಯಾವ ಡ್ಯಾಮಿಗ್ರಿ? ಆಲಮೇಟಿ ಡ್ಯಾಮ್ಸ್. ಯಾವ ಡ್ಯಾಮು? ಆಲಮೇಟಿ ಡ್ಯಾಮ್ ಇದೆ. ಸೊ ಆಲಮೇಟಿ ಡ್ಯಾಮ್ ಬರುತ್ತೆ. ಈ ಆಲಮೇಟಿ ಡ್ಯಾಮಿಗೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರಿತೀವಿ, ಗೊತ್ತಿರಬೇಕು. ನಂತರ ಅದ್ರ ಮುಂದ್ಗಡೆ ಬಂದಾಗ ನಮ್ಮ ಯಾದಗಿರಿ ಹೋಗ್ರಿ. ಇಲ್ಲಿ ಯಾದಗಿರಿ ಎಂಟ್ರಿ ಕೊಟ್ಟಾಗ ಅಲ್ಲಿ ಇದೇ ನದಿಗೆ ನಾವು ಡ್ಯಾಮ್ ಕಟ್ಟಿದ್ದೀವಿ, ಬಸವಸಾಗರ ಡ್ಯಾಮ್ ಅಂತ ಕರಿತೀವಿ. ಅದೇ ಡ್ಯಾಮ್ ರೀ, ಬಸವಸಾಗರ ಡ್ಯಾಮ್ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಏನಿದೆ ರೀ? ನಾರಾಯಣಪುರ ಡ್ಯಾಮ್ ಅಂತ ಕರಿತೀವಿ. ಸೊ ನಂತರ ಹೀಗೆ ತೆಲಂಗಾಣ ಎಂಟ್ರಿ ಕೊಡುತ್ತೆ. ತೆಲಂಗಾಣ ಕೊಟ್ಟು AP ಆಂಧ್ರ ಪ್ರದೇಶ ಎಂಟ್ರಿ ಕೊಡ್ತಾ ತೆಲಂಗಾಣ ಟಚ್ ಆಗಿ ಆಂಧ್ರ ಪ್ರದೇಶ ಕೆಳಗಿಳುತ್ತೆ. ಆ ಇಳಿದ ಸಂದರ್ಭದಲ್ಲಿ ಇಲ್ಲಿ ಒಂದು ಡ್ಯಾಮ್ ಕಟ್ತೀವಿ. ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಡ್ಯಾಮ್ ಇದೆ. ಯಾವುದು? ನಾಗಾರ್ಜುನ ಸಾಗರ ಡ್ಯಾಮ್ ಅಂತ ಕರಿತೀವಿ. ಯಾವ್ದ್ರಿ? ನಾಗಾರ್ಜುನ ಸಾಗರ ಡ್ಯಾಮ್. ಸೊ ನಂತರ ಎಲ್ಲಾಗತ್ತೆ? ಲಾಸ್ಟಿಗೆ ಬಂಗಾಳ ಕೊಲ್ಲಿಗೆ ಏನಾಗತ್ತೆ? ಎಂಡ್ ಆಗುತ್ತೆ. ಸೊ ಈ ರಿವರ್ಸ್ ಬಗ್ಗೆ ಇದೆಲ್ಲ ಬಲ ಎಡ ಎಲ್ಲ ಗೊತ್ತಿರಬೇಕು. ಇದು ರಿವರ್ಸ್. ನಂತರ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ಈ ಭಾಗದಲ್ಲಿ ಒಂಚೂರು ನೋಡ್ಕೋಬೇಕು. ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಗಂಗಾ ಮೂಲ ಅಂತ ಬರುತ್ತೆ. ಸೊ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಂಗಾ ಮೂಲದಿಂದ ಗಂಗಾ ಮತ್ತು ಮೂಲ ಎರಡು ಆಗ್ತಾವ, ತುಂಗಭದ್ರಾ ನದಿಗೆ ಬಂದು ಕೂಡಿ ಇವೆರಡು ನದಿಗಳ ಕೂಡಿ ಏನ್ ಮಾತು ತುಂಗಭದ್ರಾ ನದಿ ಮುಖಾಂತರ ಹರಿದು ಹೋಗುತ್ತೆ. ಏನಾಗತ್ರಿ? ತುಂಗಭದ್ರಾ ನದಿಯ ಮುಖಾಂತರ ಏನಾಗತ್ತ? ಹರಿದು ಹೋಗುತ್ತೆ. ಈ ತುಂಗಭದ್ರಾ ನದಿಗಳು ಹರಿದು ಹೋಗುವ ಸಂದರ್ಭದಲ್ಲಿ ಈ ಭಾಗದಲ್ಲಿ ಎಸ್ಪೆಷಲಿ ತುಂಗಭದ್ರಾ ಅಂದ್ರೆ ಮೇಲ್ಗಡೆ ಮೇಲ್ಗಡೆ ಹೋಗುತ್ತೆ. ಆಕ್ಚುಲಿ ಎಷ್ಟು ಕವರ್ ಆಗುತ್ತೆ ಈ ಭಾಗದಲ್ಲಿ ಇದಲ್ಲ. ಇಲ್ಲೊಂಚೂರು ರಾಯಚೂರು ಪ್ರದೇಶ ಬರುತ್ತೆ ಜಾಸ್ತಿ. ಎರಡೂ ನದಿಗಳ ಮಧ್ಯದಲ್ಲಿ ರಾಯಚೂರು ಪ್ರದೇಶ ಹಂಚಿಕೆ ಆಗಿದೆ ಜಾಸ್ತಿ. ಈ ರಾಯಚೂರು ಪ್ರದೇಶ ಹಂಚಿಕೆ ಆಗಿದ್ದ ಪ್ರದೇಶಕ್ಕೆ ನಾವೇನು ಕರಿತೀವಿ? ರಾಯಚೂರು ದೋಹ ಪ್ರದೇಶ ಅಂತ ಕರಿತೀವಿ. ಏನಂತ ಕರಿತೀವಿ? ರಾಯಚೂರು ದೋಹ ಪ್ರದೇಶ ಅಂತ ಕರಿತೀವಿ. ಏನಂತ ಕರಿತೀವಿ? ರಾಯಚೂರು ದೋಹ ಪ್ರದೇಶ. ಹಾಗಾದ್ರೆ ಎರಡು ನದಿ ಯಾವ್ದ್ರೆ? ಒಂದದ್ದು ಕೃಷ್ಣಾ ನದಿ, ಇನ್ನೊಂದು ಯಾವುದು? ತುಂಗಭದ್ರಾ. ಹಾಗಾದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರೋ ಒಂದೇ ದೋಹ ಪ್ರದೇಶ. ನಾನು ನಿನ್ನೆ ಸಿಂಧು ಬಾಲಿ ನಾಗರಿಕತೆ ಕ್ಲಾಸ್ ಮಾಡಿದಾಗ 5 ದೋಹ ಪ್ರದೇಶಗಳು ಹೇಳಿದ್ದೀನಿ. ಪಂಚನಾಡು ರಿವರ್ಸ್ ಅಲ್ಲಿಯೂ ಕೂಡ ಹೇಳಿದ್ದೀನಿ. ಸಿಂಧು, ರಾವಿ, ಬಿಯಾಸ್ ಬಗ್ಗೆ ಯಾವ್ಯಾವ ರಿದಿಕ್ಸ್ಗಳು ಏನೇನು ಯಾವ ದೋಬ್ ಅಲ್ಲೆಲ್ಲ ವಿಚಿತ್ರ ದೋಬ್ಗಳು ಬರ್ತಾವೆ, ಅಂದ್ರೆ ಹಂಚಿಕೆ ಆದಂಥ ಪ್ರದೇಶಗಳು ಬರ್ತಾವೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇದು ಒಂದೇ. ಈ ದೋಹ ಪ್ರದೇಶ ಇದಲ್ಲ, ಈ ದೋಹ ಪ್ರದೇಶದಲ್ಲಿನೇ ಒಂದು ಯುದ್ಧ ಆಗತ್ತೆ 1565ರಲ್ಲಿ ಜನವರಿ 23 ಮಂಗಳವಾರ ದಿನ ಒಂದು ಯುದ್ಧ ಆಗತ್ತೆ. ಆ ಯುದ್ಧ ಯಾವುದು ಅಂತ ಕೇಳ್ತಾರೆ. ಯಾವುದು? ತಾಳಿಕೋಟಿ ರಕ್ಕಸಸ್ತಂಗಡಿ ಅಂತ ಕರಿತೀವಿ. ಈ ಯುದ್ಧ ಆಗತ್ತೆ. ಯುದ್ಧ ವೆರಿ ವೆರಿ ಇಂಪಾರ್ಟೆಂಟು. ಎಕ್ಸಾಮಿಗೆ ಕೇಳ್ತಾರೆ. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಆದಿಲಿ ಶಾಹಿದಾರ ಮನೆಯಲ್ಲಿ ನಡೆದಂತ ಒಂದು ಯುದ್ಧ. ಅಲ್ಲಿ ಬಹುಮನಿ ಆದಿಲಿ ಶಾಹದಲ್ಲಿ 5 ಜನ ಮನೆತನಗಳು ಇತ್ತು. ಅದರಲ್ಲಿ 4 ಜನ ಭಾಗಿಯಾಗ್ತಾರೆ, ಒಬ್ಬರೇ ಭಾಗಿಯಾಗಿರಲ್ಲ. ಯಾರು? ಬರಿಶಾಹಿಗಳು, ಬೀದರಿನ ಬರಿಶಾಹಿಗಳು ಆ ಯುದ್ಧದಲ್ಲಿ ಭಾಗ ಅಲ್ಲ. ಈಚೆಗ ಅಳಿಯ ರಾಮರಾಯ ಇರ್ತಾರೆ, ಇವ್ರ ಮಧ್ಯದಲ್ಲಿ ಆಗುವಂತ ಯುದ್ಧ. ಸೊ ಆ ಒಂದು ಪ್ರದೇಶ ಇದೇ ದೋ ಪ್ರದೇಶ ಫೇಮಸ್ ಇದ್ದದ್ದು. ಓಕೆ, ನಿಮ್ಗೆ ಗೊತ್ತಿರಬೇಕು ಈ ನದಿ ಏನಿದೆ ಅಂದ್ರೆ ನಮ್ಮ ಇಡೀ ಉತ್ತರ ಮೈದಾನದಲ್ಲಿ, ನಮ್ಮ ಉತ್ತರ ಜಿಲ್ಲೆ ಉತ್ತರ ಕರ್ನಾಟಕದಲ್ಲಿ ಈ ನದಿಯಿಂದ ನಮ್ಮ ಜನ ಬದುಕ್ತಾ ಇದ್ದಾರೆ. ಈ ನದಿಯಿಂದ ಏನ್ ಮಾಡ್ತಾರೆ ಗೊತ್ತಾ? ಈ ನಮ್ಮ ಕಾವೇರಿ ನದಿಯಿಂದ ಈ ಭಾಗದಲ್ಲಿ ನಮ್ಮ ಜನ ಬದುಕ್ತಾ ಇದ್ದಾರೆ. ಕಾವೇರಿ ನದಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಉಗಮಗೊಂಡು ಹೀಗೆ ಕರ್ನಾಟಕವನ್ನು ನೀನೊಂದು ತೀರ ನಾನೊಂದು ತೀರ ಅಂತ ತಮಿಳ್ನಾಡು ಎಂಟ್ರಿ ಕೊಡುತ್ತೆ. ಕೇರಳ ಎಂಟ್ರಿ ಕೊಟ್ಟು ತಮಿಳ್ನಾಡು ಬಂದು ಎಲ್ಲಿ ಹೋಗುತ್ತೆ? ಪುದುಚೇರಿ ಹರಿದು ಹೋಗುವಂತ ರಿವರ್ಸ್ ಕಾವೇರಿ ರಿವರ್ಸ್. ರಿವರ್ಸ್ ಬಗ್ಗೆ ಬಂದಾಗ ಮಾತಾಡೋಣ. ಸೊ ಇದು ಯಾವ ಪ್ರದೇಶ ರೀ? ಹೆಂಗಾದ್ರೆ
ಕೃಷ್ಣ ಮತ್ತು ತುಂಗಭದ್ರಾ ಪ್ರದೇಶ. ಹಾಗಾದ್ರೆ ಮಾಂಜ್ರಾ ಇದೆಯಲ್ಲ, ಸೊ ಕಾರಂಜೆ ಡ್ಯಾಮ್ ಇದೆ, ಕಾರಂಜೆ ಡ್ಯಾಮ್ ಮಾಂಜ್ರಾ ಇವೆರಡು ಅಂದ್ರೆ ಗೋದಾವರಿ ನದಿಯ ಉಪನದಿ, ಗೋದಾವರಿ ನದಿಯ ಉಪನದಿಗಳು ಅವೆಲ್ಲ ಕರಿತೀವಿ. ಗೊತ್ತಾ? ಭೀಮಾ ಮತ್ತು ತುಂಗಾ ಇಸ್ ಕೃಷ್ಣ, ಕೃಷ್ಣ ಇವೆಲ್ಲ ಸಂಬಂಧಪಟ್ಟದ್ದು. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಎಕ್ಸಾಮಿಗೆ ಕ್ವಶನ್ಸ್ ಬರುತ್ತೆ. ಲಾಸ್ಟ್ ಪೇಜ್, ಲಾಸ್ಟ್ ಭಾಳ ಇಂಪಾರ್ಟೆಂಟ್ ನೋಡಿ. ಯಾವ ನಿಯತಕಾಲಿಕವು ಕರ್ನಾಟಕದ ವಿದ್ಯಾವರ್ತಕ ಸಂಘ? ಯಾವ್ರಿ? ಕರ್ನಾಟಕದ ವಿದ್ಯಾವರ್ತಕ ಸಂಘ. ಯಾವ್ದ್ರಿ? ಕರ್ನಾಟಕದ ವಿದ್ಯಾವರ್ತಕ ಸಂಘ ಅಧಿಕೃತ ಜನರಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು 1906ರಲ್ಲಿ ಆಲೂರು ವೆಂಕಟರಾವ್, ಯಾರೇ? ಆಲೂರು ವೆಂಕಟರಾಯ ಅವರಿಂದ ಸ್ಥಾಪಿಸಲ್ಪಟ್ಟಿತ್ತು ಅಂತ ಕೇಳಿದ್ರೆ ಯಾವುದು? ವಾಗ್ಭೂಷಣ. ಈಗ ನೋಡಿ, ಕರ್ನಾಟಕದಲ್ಲಿ ಏಕೀಕರಣ ಸಂದರ್ಭದಲ್ಲಿ, ಹೌದಾ, 1956ರಲ್ಲಿ ಕರ್ನಾಟಕ ಏಕೀಕರಣ ಆಗುವಂತ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ, ವಾಗ್ಭೂಷಣ, ಜಯ ಕರ್ನಾಟಕ, ತಾಯ್ನಾಡು ಇವೆಲ್ಲ ಪತ್ರಿಕೆಗಳು ಹೋರಾಟ ಮಾಡಿದ ಕೆಲಸ ಮಾಡಿದ್ದಾರೆ. ಈಗ ಕರ್ನಾಟಕದ ವಿದ್ಯಾವರ್ತಕ ಸಂಘ ಅಂತ ಬಂದಾಗ 1890ರಲ್ಲಿ, ಎಲ್ಲಿ? 1890ರಲ್ಲಿ ಧಾರವಾಡದಲ್ಲಿ ಪ್ರಾರಂಭ ಮಾಡ್ತಾರೆ. ಯಾರ್ರೀ? ಧಾರವಾಡದಲ್ಲಿ ಪ್ರಾರಂಭ ಆಗ್ತಾರೆ. ಪ್ರಾರಂಭ ಮಾಡಿದಾರೆ ಯಾರು? ಕರ್ನಾಟಕ ವಿದ್ಯಾವರ್ತಕ ಯಾರು? ಗಂಗಾಧರ ರಾವ್ ದೇಶಪಾಂಡೆ. ಯಾರು ಮಾಡ್ತಾರ್ರಿ? ಗಂಗಾಧರ ರಾವ್. ಯಾರು? ಗಂಗಾಧರ ರಾವ್ ದೇಶಪಾಂಡೆ. ಯಾರೀ? ಗಂಗಾಧರ ರಾವ್ ದೇಶಪಾಂಡೆ. ಗಂಗಾಧರ ರಾವ್ ದೇಶಪಾಂಡೆ ಅವರು ಕರ್ನಾಟಕದ ವಿದ್ಯಾವರ್ತಕ ಸಂಘ 1890ರಲ್ಲಿ ಪ್ರಾರಂಭ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ, ಇವೆಲ್ಲ ನೋಡ್ಕೊಳ್ಳಿ ಆತ್ಮೀಯ ವಿದ್ಯಾರ್ಥಿಗಳಿಗೆ. ಇಲ್ಲಿ ನೋಡಿ, ಯಾವುದಂದ್ರೆ ಮುಖ್ಯಮಂತ್ರಿ ಸಾತ್ವನ ಹರೀಶ್ ಯೋಜನೆ. ಓಕೆನಾ? ಸೊ ಈಗ ನೆಲಮಂಗಲದ ಯುವಕ ಹರೀಶ್ ಯಾರು? ನಂಜಪ್ಪ ಅಂತ ಒಬ್ಬ ವ್ಯಕ್ತಿ. ಇವನು ಸ್ಮಾರಕವಾಗಿ ಯೋಜನೆ ನಿಧಾನರಾದಗೋಸ್ಕರ ಯೋಜನೆ. ಇವನು 2016ರಲ್ಲಿ, ಎಷ್ಟು? 2016ರಲ್ಲಿ ಅಪಘಾತ ಆಗುತ್ತೆ ಕಣ್ರಿ. ಎಷ್ಟು? 2016ರಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆ ಅಪಘಾತ ಆಗುವಂತ ಸಂದರ್ಭದಲ್ಲಿ ತೀವ್ರ ಅಪಘಾತ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡಿತಾನೆ ಅವನು. ಮಾಡಿದ 2016ರಲ್ಲಿ ಅವಾಗೇನ ಈ ಯೋಜನೆ ಬರುತ್ತೆ. ಯಾವ ಯೋಜನೆ ರೀ? ಮುಖ್ಯಮಂತ್ರಿ ಸಾತ್ವನ್ ಹರೀಶ್ ಯೋಜನೆ ಅವನ ಹೆಸರು ಮ್ಯಾಗ ಬರುತ್ತೆ. 25,000 ರೂಪಾಯಿ, 25,000 ರೂಪಾಯಿ ಏನು ಹಾಸ್ಪಿಟಲ್ ಚಾರ್ಜ್ ಕೊಡ್ತಾರೆ ಅಷ್ಟು. ಹರೀಶ್ ಯೋಜನೆ ಪದೇ ಪದೇ ಎಕ್ಸಾಮ್ ಬರುವಂತ ಯೋಜನೆ, ಕೇಳಬೇಕು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತ ಯಾವತ್ತು ಮಾಹಿತಿ ಅಸ್ವಸ್ಥತೆ ನಿರ್ವಹಣೆ ಘಟಕವನ್ನು ಆನ್ಲೈನ್ ತಪ್ಪು ಮಾಹಿತಿಯನ್ನು ಎದುರಿಸಲು ಯಾವ ರಾಜ್ಯ ಸರ್ಕಾರ ಸ್ಥಾಪಿಸಿದೆ ಅಂದ್ರೆ ಕರ್ನಾಟಕ. ದಿಸ್ ಇಸ್ ಕರ್ನಾಟಕ. ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿರುವ ಈಗ IT-BT ನಗರ ಇರುವುದರಿಂದ ನಮಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಧಾರ ಮೇಲೆ AI ಸಂಬಂಧಪಟ್ಟಂತೆ ಆನ್ಲೈನ್ ತಪ್ಪು ಮಾಹಿತಿಗಳನ್ನು ಎದುರಿಸುವಗೋಸ್ಕರ ಕರ್ನಾಟಕ ರಾಜ್ಯ ಫಸ್ಟ್ ಇದೆ. ಎಕ್ಸಾಂಪಲ್ ಆಗಿ ಈ ಡೀಪ್ ಫೇಜ್ ಅಂತ ಬರುತ್ತೆ, ಗೊತ್ತಾ? ಡೀಪ್ ಪೇಜ್ ಅಲ್ಲ, ಡೀಪ್ ಫೇಕ್. ಡೀಪ್ ಫೇಕ್ ಅಂತಂದ್ರೆ ನಿಮ್ಮ ಫೋಟೋಗಳು ಕೊಟ್ಬಿಟ್ರೆ ನಿಮ್ಮಂಗೆ ನಾವು ರೆಡಿ ಮಾಡ್ಕೊ ನಿಮ್ಮಂಗೆ ಓಪನ್ ಮಾಡೋದು. ಎಕ್ಸಾಂಪಲ್ ಇವು ಡೀಪ್ ಫೇಕ್ ಅಂತಂದ್ರೆ ಈಗ ನಿಮಗೆ ಆಕಿನ ಹೆಸರೇನಪ್ಪ, ಹೀರೋಣಿ, ಇಲ್ಲಿ ನಮ್ಮ ಕನ್ನಡದ ಡೈವರ್ಸ್ ಕೊಟ್ಟು ಹೋಗಿ ಬೇರೆದಾರ ಮದುವೆ ಮಾಡ್ಕೊಳ್ಳೋದು, ರಶ್ಮಿಕಾ ಮಂದಣ್ಣ ಆದಾರಲ್ಲ, ಅವ್ರಿಗೆ ಆ ಪ್ರಾಬ್ಲಮ್ ಆದಾಗ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಕೇಸ್ ಹಾಕಿದ್ರು. ನೋಡಿದ್ರಾ? ಅದೇ ಡೀಪ್ ಫೇಕ್. ಅವ್ರು ನಮ್ಮ ಫೋಟೋ ಹಾಕಿ ಏನೇನೋ ಇದು ಮಾಡಿದ್ರು. ಓಕೆ, ತುಂಬಾ ಟೆಕ್ನಾಲಜಿ ಡೇಂಜರ್ ಇದೆ. ಅಂಥದ್ರಲ್ಲಿ ಎದುರಿಸಿರುವಂಥ ರಾಜ್ಯ ನಮ್ಮ ಕರ್ನಾಟಕ ಆಗಿದೆ. ಹಾಗಾಗಿ ನೀವೆಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗಿ ಮುಂದೆ ಹೋಗ್ಬೇಕು. ಮಾಡ್ತೀರಾ? ಮಾಡಿ. ಯಾವ ರಾಜ್ಯವು ಇರಾನ್ ಜೊತೆಗೆ ಏನಾಗಿದೆ ಉದ್ದವಾದ ಗಡಿಯನ್ನು ಹೊಂದಿದೆ? ಯಾವುದು? ಇರಾಕ್. ಈಗ ನೋಡಿ, ಏಷ್ಯಾ ಖಂಡ ಈ ಭಾಗದಲ್ಲಿಲ್ಲ. ಇಲ್ಲಿ ಏನ್ ಬರ್ತದೆ? ಪಾಕಿಸ್ತಾನ. ಹೌದಾ? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಆಮೇಲೆ ಕಜಕಿಸ್ತಾನ ಇವೆಲ್ಲ ಸೀರಿಯಲ್ ಆಗಿ ಬರ್ತಾವ. ಅಲ್ಲಿ ಬರುವಂತ ನಿಮಗೆ ದೇಶಗಳಂತ ಏನಾದ್ರೂ ಎಕ್ಸಾಮಿಗೆ ಕ್ವಶನ್ಸ್ಗಳು ಬಂದ್ರೆ ಒಂದು ಲಿಸ್ಟ್ ಇದೆ. ಎಕ್ಸಾಮ್ಗೆ ಪಕ್ಕಾ ಕ್ವಶನ್ಸ್ ಕೇಳ್ತಾರೆ, ಹಾಕೊಂಬೇಡಿ. ನೋಡಿ, ಇರಾನ್ ದೇಶ ಜೊತೆ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳ ಸಂಖ್ಯೆ ಎಷ್ಟು? 7. ಒಂದನೇದ್ದು ಇರಾಕ್. ಅತಿ ಉದ್ದವಾದ ಗಡಿ ಹೊಂದಿದೆ. ಇನ್ನೊಂದು ಯಾವುದು? ತುರ್ಕಮೆನಿಸ್ತಾನ್. ಇನ್ನೊಂದು ಯಾವುದು? ಅಫ್ಘಾನಿಸ್ತಾನ್. ಇನ್ನೊಂದು ಯಾವುದು? ಪಾಕಿಸ್ತಾನ್. ಇನ್ನೊಂದು ಯಾವುದು? ಅಜರ್ಬೈಜಾನ್. ಇನ್ನೊಂದು ಯಾವುದು? ಟರ್ಕಿ. ಇನ್ನೊಂದು ಯಾವುದು? ಅರ್ಮೇನಿಯಾ. ಓಕೆ, ಇವೆಲ್ಲ ಏನಪ್ಪಾ ಅಂತಂದ ಎಕ್ಸಾಮಿಗೆ
ಕ್ವಶನ್ಸ್ ಕೇಳ್ತಾರೆ. ಇರಾನ್ ಜೊತೆ ಅತಿ ಉದ್ದವಾದ ಗಡಿ ಹೊಂದಿರುವಂತ ಯಾವ್ದು ಕೇಳ್ತಾರೆ. ಓಕೆನಾ? ಇರಾನ್, ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಅಜರ್ಬೈಜಾನ್, ಟರ್ಕಿ ಮತ್ತು ಅರ್ಮೇನಿಯಾ. ಓಕೆ, ನೆಕ್ಸ್ಟ್. ಓಕೆನಾ? ಈಗ ಲಾಸ್ಟಿಗೆ ಒಂಚೂರು ಇದನ್ನು ನೋಡ್ಕೊಳ್ಳಿ. 100 ಯಾವುದು? ಬಜೆಟ್ ಕೊರತೆಯಿಂದ ನಿಭಾಯಿಸಲು ಹೊಸ ಹಣವನ್ನು ಒದಗಿಸಲು. ಮಾಡ್ತೀನಿ. ಹಿಂದೂ ಬೆಳವಣಿಗೆ ದರ ಕೀ ಆನ್ಸರ್ ಹಾಕೊಳ್ಳಿ, ಆಮೇಲೆ ಎಲ್ಲ ಎಕ್ಸ್ಪ್ಲೇನ್ ಕೊಡ್ತೀನಿ. 3 ಭಾರತದ ನಿಧಾನಗತಿ ಆರ್ಥಿಕ ಬೆಳವಣಿಗೆ. ಸೊ ಇದರಲ್ಲಿ M3 97. ಇದನ್ನೇ ಹೇಳ್ಬೇಕಾ? ನಾನು ಅಲ್ಲಿ ನಿಮಗೆ ಇದಕ್ಕ ಬೋರ್ಡ್ ಮ್ಯಾಗ ಹಾಕಿದ್ದೀವಿ, ಗೊತ್ತಾ? ಬೋರ್ಡ್ ಮ್ಯಾಗ ಇದು ಮಾಡಿದೀವಿ. ಯಾವುದಪ್ಪ ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯದ ಯೋಗ. ಇಂಗ್ಲಿಷ್ ಅಲ್ಲಿ ಏನಿದೆ ನೋಡಿ ಚೂರು. ಹೆಲ್ತಿ ಏಜ್. ಗುಡ್, ಅದೇ ಹೆಲ್ತಿ ಏಜ್. ಹೌದಾ ಅಲ್ವಾ? ಸೊ ಜೂನ್ 21ಕ್ಕೆ ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನ ಸೆಲೆಬ್ರೇಷನ್ ಮಾಡ್ತೀವಿ ಕೇಳ್ರಿ. ಇಲ್ಲಿ ಇಸ್ವಾ ಸಂಸ್ಥೆಯ ಅಂಗಸಂಸ್ಥೆಯಾದ ಸಾಮಾನ್ಯ ಸಭೆಯಲ್ಲಿ ವಿಶ್ವಸಂಸ್ಥೆ ಅಂಗಸಂಸ್ಥೆ ಯಾವ್ದ್ರಿ? ಸಾಮಾನ್ಯ ಸಭೆಯಲ್ಲಿ 2014ರಲ್ಲಿ ನರೇಂದ್ರ ಮೋದಿಜಿಯವರು ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಹೌದಾ? ಕೇಳ್ರಿ, ಆಮೇಲೆ ಇಳಿಸ್ರಿ. ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಆ ಸಂದರ್ಭದಲ್ಲಿ 68ನೇ ಸಭೆಯಲ್ಲಿ, ಎಷ್ಟನೇ ಸಭೆಯಲ್ಲಿ? ವಿಶ್ವಸಂಸ್ಥೆ ಸಾಮಾನ್ಯ 68ನೇ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಸೆಲೆಬ್ರೇಷನ್ ಮಾಡಕ್ಕೆ ಪ್ರಸ್ತಾಪ ಪಡಿಸ್ತಾರೆ. ಯಾರು? ನರೇಂದ್ರ ಮೋದಿಜಿ. ಸಾಮಾನ್ಯ ಸಭೆ ಅಂದ್ರೆ ಜನರಲ್ ಅಸೆಂಬ್ಲಿ. ವಿಶ್ವಸಂಸ್ಥೆದಲ್ಲಿರುವ 193 ದೇಶಗಳು ಏನ್ ಮಾಡಬಹುದು? ಯಾವುದೇ ವಿಷಯಗಳನ್ನು ಪ್ರಸ್ತಾಪ ಸಲ್ಲಿಸಬಹುದು. ಸೊ ಹಾಗಾಗಿ ಪ್ರತಿ ತಿಂಗಳು ಸೆಪ್ಟೆಂಬರ್ ಮಂತ್ ಅಲ್ಲಿ ಸಾಮಾನ್ಯ ಸಭೆಗಳು ನಡೆಯುತ್ತೆ. ಪ್ರತಿ ತಿಂಗಳೇನು? ಸೆಪ್ಟೆಂಬರ್ ಮಂತ್ ಅಲ್ಲಿ ಸಾಮಾನ್ಯ ಸಭೆ ನಡೆಯುತ್ತೆ. ಹೌದಾ? ಸೊ ಹಾಗಾಗಿ ಪ್ರತಿ ತಿಂಗಳು ಸೆಪ್ಟೆಂಬರ್ ಮಂತ್ ಅಲ್ಲಿ ಸಾಮಾನ್ಯ ಸಭೆ ನಡೆಯುತ್ತೆ. ಆ ಸಾಮಾನ್ಯ ಸಭೆಯಲ್ಲಿ ಇವರು ಪ್ರಸ್ತಾಪ ಸಲ್ಲಿಸಬಹುದು. ನರೇಂದ್ರ ಮೋದಿಜಿ ಅವರು ಈ ಒಂದು ಅಧಿವೇಶನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಸೆಲೆಬ್ರೇಷನ್ ಮಾಡೋಣ. ಯಾಕಂದ್ರೆ ಪತಂಜಲಿ ಆಗಿರ್ಬೋದು, ನಮ್ಮ ಧನ್ವಂತರಿ ಆಗಿರ್ಬೋದು, ಚರಕ್ ಆಗಿರಬಹುದು, ವೈದ್ಯಕೀಯ ಶಾಸ್ತ್ರದ ಪಿತಾಮಹರಾದ ಧನ್ವಂತರಿ ಆಗಿರ್ಬೋದು, ಈಗ ಹಲವಾರು ಗುಪ್ತರ ಕಾಲದಲ್ಲಿ ಫೇಮಸ್ ವೈದ್ಯರಿರ್ತಾರೆ. ನೋಡಿರ್ಬೇಕು, ಇತಿಹಾಸವನ್ನು ಓದಿದ್ರ ಗುಪ್ತರ ಕಾಲವನ್ನು ನಾವೇನಂತ ಕರಿತೀವಿ? ಸುವರ್ಣ ಯೋಗದ ಕಾಲ ಎಂದು ಕರಿತೀವಿ. ಗುಪ್ತರ ಕಾಲವನ್ನು ನಾವು ಸುವರ್ಣ ಯೋಗ ಕಾಲ ಎಂದು ಕರಿಬೇಕಾದ್ರೆ ಗುಪ್ತರ ಕಾಲದಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನಕ್ಕೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಿದ್ದರಿಂದ ನಾವು ಸುವರ್ಣ ಯೋಗ ಎಂದು ಕರೆಯಲಾಗುತ್ತೀವಿ. ಹಾಗಾಗಿ ಅಲ್ಲಿ ಧನ್ವಂತರಿ ಬರ್ತಾರೆ, ಚರಕ್ ಬರ್ತಾರೆ, ಸುಶ್ರುತ್ ಅವರು ಬರ್ತಾರೆ, ಎಲ್ಲ ಹಲವಾರು ಗಣ್ಯ ವ್ಯಕ್ತಿಗಳು ನಾವು ಅಲ್ಲಿ ಕಾಣ್ತೀವಿ. ಹಾಗಾಗಿ ಅದರ ಆಧಾರದ ಮೇಲೆ ನಮ್ಮ ಭಾರತ ದೇಶ ಪರಂಪರೆ ಇರುವುದರಿಂದ ಅಂತಾರಾಷ್ಟ್ರೀಯ ಯೋಗ ದಿನ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ 2026ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಸೆಲೆಬ್ರೇಷನ್ ಮಾಡಿದ್ದೀನಿ. ಎಲ್ಲ ಯೋಗ ಕೂಡ ನೀವು ಮಾಡಿ ತೋರಿಸಿದ್ದೀನಿ. ಯಾರ್ಯಾರು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರು ಬಿಡ್ತಿರೋ ಗೊತ್ತಿಲ್ಲ. ಹಾಗಾದ್ರೆ ಈಗ ಕ್ವಶನ್ಸ್ ಏನಪ್ಪಾ ಅಂತಂದಾಗ, ಈ ಅಂತಾರಾಷ್ಟ್ರೀಯ ಯಾಕೆ 21ಕ್ಕೆ ಆಚರಣೆ ಮಾಡ್ಬೇಕಂತ ಕ್ವಶನ್ಸ್ ಬಂತಂದ್ರೆ ನೋಡಿ, ಈಗ ನಿಮಗೆ ಕೇಳಬೇಕಾದ್ರ ಈಗ ಸಮಭಾಜಕ ವೃತ್ತ, ಈ ಸಮಭಾಜಕ ವೃತ್ತದಲ್ಲಿ ಎಕ್ಸಾಂಪಲ್ ಆಗಿ ನೋಡ್ಬೇಕಾದ್ರ 0 ಡಿಗ್ರಿ ಸಮಭಾಜಕ ವೃತ್ತ ಅಂತ ಕರಿತೀವಿ. ಈ ಸಮಭಾಜಕ ವೃತ್ತದಲ್ಲಿ ಎಸ್ಪೆಷಲಿ ಸೂರ್ಯನ ಕಿರಣಗಳು ಏನಾಗ್ತಾವ್ರಿ? ಉತ್ತರ ಗೋಳದಲ್ಲಿ ನೇರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೀಳುವುದರಿಂದ ಯಾವ ದಿನ ಬೀಳುತ್ರಿ? ಸೊ ಜೂನ್ 21 ದಿನ ಬೆಳೆದಂತ ಹಗಲಿನ ಪ್ರಮಾಣ ಜಾಸ್ತಿ ಇರುತ್ತೆ. ಯಾವತ್ತು ಹಗಲಿನ ಪ್ರಮಾಣ ಜಾಸ್ತಿ ಇರುತ್ತೆ ಅದು ಯೋಗ ಮಾಡಕ್ಕೆ ಒಂದು ಒಳ್ಳೇದಂತ ಹೇಳಿ ಜ್ಯೋತಿಷ ಆಧಾರದ ಮೇಲೆ ತಿಳ್ಕೊಂಡು ಈ ದಿನ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗಾದ್ರೆ 2015ರಿಂದ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿದ್ರಿ? 2015ರಿಂದ ಪ್ರಾರಂಭ ಮಾಡಿದ್ದಾರೆ. ಈಗ 2015ರಿಂದ ಪ್ರಾರಂಭ ಮಾಡಿದಂತೆ 2026ವರೆಗೂ, ಎಲ್ಲಿವರೆಗೂ ರೀ?
2026ವರೆಗೂ ಎಷ್ಟನೇ ಆವೃತ್ತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ 2015ರಲ್ಲಿ ಪ್ರಾರಂಭ ಮಾಡಿದೀವಿ, 2026ವರೆಗೂ ಯಾವ ಒಂದು ಪ್ಲೇಸ್ ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂದ್ರೆ ಕೋಲ್ಕತ್ತಾದಲ್ಲಿ. ಎಲ್ಲಿರಿ? ಕೋಲ್ಕತ್ತಾದಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಈ ಸಾರಿ ಅಂತಾರಾಷ್ಟ್ರೀಯ ಯೋಗ ದಿನ ಸೆಲೆಬ್ರೇಷನ್ ಮಾಡಿದ್ದಾರೆ. ಸರ್ ಹಾಗಾದ್ರೆ ಕರ್ನಾಟಕದಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನ ಆಗಿಲ್ವಾ? ಕರ್ನಾಟಕದಲ್ಲಿ ಆಗಿದೆ. ಕ್ವಶನ್ಸ್ ಕೇಳ್ತಾರೆ, ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ 2023ರಲ್ಲಿ ಎಲ್ಲಿ ಆಗೈತೆ ಅಂತ ಕ್ವಶನ್ಸ್ ಕೇಳ್ತಾರೆ. ಎಲ್ಲಿ? ಮೈಸೂರದಲ್ಲಿ ಆಗಿದೆ. ಎಲ್ಲಿ ರೀ? ಮೈಸೂರದಲ್ಲಿ ಆಗಿದೆ. ಸರ್ ಹಾಗಾದ್ರೆ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಮೈಸೂರದಲ್ಲಿ ಆಗಿದೆ ಅಂದ್ರೆ ಈ ಒಂದು ಮೈಸೂರದಲ್ಲಿ ಆಗಿದ್ದ ಅಂದ್ರೆ ಭಾರತದ ಪ್ರೆಸಿಡೆಂಟ್ ಯಾರ್ರೀ? ಭಾರತದ ಪ್ರೆಸಿಡೆಂಟ್ ಆದ್ರೆ ಯಾರು? ರಾಷ್ಟ್ರಪತಿ. ಯಾರು ರಾಷ್ಟ್ರಪತಿ? ಯಾರಿದ್ದಾರೆ? ದ್ರೌಪದಿ ಮುರ್ಮು ಅವರು ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲಿ ಗಿನ್ನಿಸ್ ದಾಖಲೆದು ರಾಷ್ಟ್ರಪತಿಯಿಂದ ಉದ್ಘಾಟನೆ ಮಾಡಿದ್ದೀವಿ. ಹೌದಾ? ಹೀಗೆ ಎಲ್ಲ ಅಂತಾರಾಷ್ಟ್ರೀಯ ಯೋಗ ದಿನ ಸೆಲೆಬ್ರೇಷನ್ ಮಾಡಿದ್ದೀವಿ. ಪ್ರತಿದಿನ ಯೋಗ ದಿನ ಸೆಲೆಬ್ರೇಷನ್ ಮಾಡಿ, ಯೋಗ ಆಚರಣೆ ಮಾಡಿ. ಇವೆಲ್ಲ ಎಕ್ಸಾಮಲ್ಲಿ ನೋಡ್ಕೊಳ್ಳಿ. ಒಂದು 3 ಕ್ವಶನ್ಸು ವೆರಿ ವೆರಿ ಇಂಪಾರ್ಟೆಂಟು, ಎಕ್ಸಾಮ್ಗೆ ಕ್ವಶನ್ಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ 100 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಎಲ್ಲರಿಗೂ ತೃಪ್ತಿ ಇದೆಯಾ? ಒಂದು 2 ನಿಮಿಷ ಹೀಗೆ ಕೂತ್ಕೊಳ್ಳಿ.